ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ ಗುರುಜಿರವರ ಪಾದರವಿಂದಲಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಂಗಳವಾರ ತಾಯಿ ಮಹಾಲಕ್ಷ್ಮಿಯನ್ನು, ಮಹಾಕಾಳಿಯನ್ನು, ಮಹಾಸರಸ್ವತಿಯನ್ನು, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಶಕ್ತಿ ದೇವಿಯನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿಯೊಂದು ಮನೆಯ ಮುಂಜಾನೆಯ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಯಾಕೆ ಅಂತಂದರೆ, ದಿನ ಬೆಳಗ್ಗೆ ಆ ಒಂದು ತಂಪಿನ ವಾತಾವರಣದಲ್ಲಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಒಂದು ಕಾಫಿಯನ್ನು ಕುಡಿದಾಗ ಏನೋ ಒಂದು ರೀತಿ ನೆಮ್ಮದಿ ಇರ್ತಕ್ಕಂಥ, ಎಂಥದ್ದೇ ಸ್ಟ್ರೆಸ್ ಇರಲಿ, ಟೆನ್ಷನ್ ಇರಲಿ, ಎಲ್ಲವೂ ಕೂಡ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ. ಯಾಕೆ ಅಂತಂದರೆ ಆ ಕಾಫಿಗೆ ಅಷ್ಟು ಶಕ್ತಿ. ಹಾಗಾಗಿ ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೀರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಒಂದು ರೀತಿ ಖುಷಿ, ಸಂತೋಷ. ಜೊತೆಗೆ ಈ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಭಾರಿ ಆಲೋಚನೆಗಳನ್ನು ಮಾಡಲೇಬೇಕಾಗುತ್ತೆ. ಆದರೆ ಇನ್ನು ಮುಂದಿನ ತೀರ್ಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಇನ್ಸ್ಪೋಪಾಕ್ಸ್, ಶೇಖರ್ ಡೆವಲಪರ್ಸ್ ರವರ ಇನ್ಸ್ಪೋಪಾಕ್ಸ್. ಬಡವನಾಗಲಿ ಶ್ರೀಮಂತನಾಗಲಿ ಇಬ್ಬರಿಗೂ ಕೂಡ ಕನಸಿನ ಮನೆ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಶ್ರೀಮಂತರಾದರೆ ಎಲ್ಲೋ ಒಂದು ಕನಸಿನ ಮನೆಯನ್ನು ನನಸನ್ನು ಮಾಡ್ಕೊಂಡ್ಬಿಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಬಡವರಾದರೆ ಕನಸಿನ ಮನೆಯನ್ನು ಹಾಗೆ ಉಳಿಸ್ಕೊಂಡ್ಬಿಡ್ತಾರೆ. ಆದರೆ ಇನ್ಸ್ಪೋ ಬಾಂಟಿಯ ಜೂಬ್ಲಿ ಪಾರ್ಕ್ ಅಂತ ಹೇಳಿ ಬಹಳ ದೊಡ್ಡ ಪ್ರಾಜೆಕ್ಟು ಕೋಲಾರದಲ್ಲಿ 50ಕ್ಕೂ ಹೆಚ್ಚು ಎಕರೆಯಲ್ಲಿ ನಿರ್ಮಾಣ ಆಗ್ತಾ ಇರತಕ್ಕಂಥದ್ದಿದೆ. ಇದು ವಾಸ್ತುಗೃಹಗಳ ನಿರ್ಮಾಣ ಆಗ್ತಾ ಇರತಕ್ಕಂಥದ್ದಿದೆ. ಕೇವಲ 16,90,000ಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ವಾಸ್ತುಗೃಹಗಳನ್ನು ತಮ್ಮದಾಗಿಸ್ಕೊಳ್ಬೋದು. ಜೊತೆಗೆ ಒಂದು ಫೈನಾನ್ಷಿಯಲ್ ಬ್ಯಾಕಪ್ ಅನ್ನು ಕೂಡ ಶೇಖರ್ ಡೆವಲಪರ್ಸ್ ಅವರು ಕೊಡ್ತಾ ಇದ್ದಾರೆ. ಏನಪ್ಪ, 0% EMI, 1% ಸ್ಕೀಮ್ನೊಂದಿಗೆ ತಿಂಗಳಿಗೆ 1%ನಷ್ಟು ಹಣವನ್ನು ಪಾವತಿಸಿದೆ ಆದರೆ ಬಹಳ ಅದ್ಭುತವಾಗಿರ್ತಕ್ಕಂಥ ವಾಸ್ತುಗಳನ್ನು ತಮ್ಮದಾಗಿಸ್ಕೊಳ್ಬೋದು. ಮತ್ತು ಸ್ಪಾಟ್ ಬುಕಿಂಗ್ ಮಾಡ್ತಕ್ಕಂಥವ್ರಿಗೆ 10 ಗ್ರಾಂ ಬಂಗಾರವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಮತ್ತು 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ಪನ್ನು ಕೂಡ ಇವರು ಕೊಡ್ತಾ ಇದ್ದಾರೆ. ಅದು ಭಾರತದಾದ್ಯಂತ, ಅಕ್ರಾಸ್ ಇಂಡಿಯಾ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಇನ್ಸ್ಪೋಪಾಕ್ಸ್ 8095363636 8095363636. ಮತ್ತು ಇವರ ವೆಬ್ಸೈಟ್ ಕೂಡ ಇದೆ www.inspoparks.com ಅಂತ ಹೇಳಿ. ಒಮ್ಮೆ ತಪ್ಪದೇ ವಿಸಿಟ್ ಮಾಡಿ. ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್,
ಗ್ರಹಗತಿಗಳಲ್ಲಿ ಆಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ಇಲ್ಲ ಅಂತಂದರೆ ನವಗ್ರಹಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಏನೊಂದು ಸಮಸ್ಯೆ ಇರಲಿ, ದೋಷವಿರಲಿ, ಎಲ್ಲವನ್ನೂ ಕೂಡ ಈ ಪೂಜೆ ಪುನಸ್ಕಾರ ಹೋಮ ಹವನಗಳಿಂದ ನಾವು ಎಲ್ಲವನ್ನೂ ಕೂಡ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಆಗ್ತಕ್ಕಂಥ ಹೆಜ್ಜೆಯಲ್ಲಿ ಒಂದಿಷ್ಟು ನೆಗೆಟಿವಿಟಿಯನ್ನು ಅಟ್ರ್ಯಾಕ್ಟ್ ಮಾಡ್ತಕ್ಕಂಥದ್ದಾಗಲಿ ಮತ್ತು ಈ ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ ಬೆಳೀತಾ ಇದ್ದಾರೆ ಅಂತಂದ ಮೇಲೆ ಸಣ್ಣ ಪುಟ್ಟ ಜನ ಕಾಲೆಳಿತಕ್ಕಂಥವ್ರು ಸಹಜನೇ. ಅದರಲ್ಲೂ ಈ ಒಂದು ಪ್ರಯೋಗಗಳನ್ನು ಮಾಡ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳನ್ನು ಮಾಡ್ತಕ್ಕಂಥದ್ದಾಗಲಿ, ಅದರಲ್ಲೂ ಈ ಕಣ್ಣಿನ ದೃಷ್ಟಿ ಇದೆಯಲ್ಲ, ಕಣ್ಣಿನ ದೃಷ್ಟಿಗೆ ಕಲ್ಲೇ ಕರಗುತ್ತಂತೆ. ಹಾಗಾಗಿ ಇಂತಹ ಒಂದು ನೆಗೆಟಿವಿಟಿ ಆಗಲಿ, ಇಂತಹ ಒಂದು ದೃಷ್ಟಿದೋಷಗಳಿಂದ ನಮ್ಮನ್ನು ನಾವು ಬಹಳ ಈಸಿಯಾಗಿ ಸೇಫ್ ಮಾಡ್ಕೊಳ್ಬೇಕು ಅಂತಂದರೆ, ಅದು ಬಹಳ ಶಕ್ತಿಯುತವಾಗಿ ಅಂತಂದರೆ ಅದನ್ನು ನಾವು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟಿಂದ ಧರಿಸೋದ್ರಿಂದ ಮಾತ್ರ. ಯಾಕೆ ಅಂತಂದರೆ ಈ ಒಂದು ಪೆಂಡೆಂಟು ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥದ್ದಿದೆ ಮತ್ತು ಇದರ ಮಧ್ಯಭಾಗದಲ್ಲಿರ್ತಕ್ಕಂಥ ಆ ಒಂದು ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ರತ್ನ, ಅದೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು, ಇಲ್ಲ ಅಂತಂದರೆ ಆಶ್ರಮಕ್ಕೆ ಬಂದರೆ ಅಲ್ಲಿ ಅವರ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ. ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ ₹150 ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೇ ಖರೀದಿಸಿ. ಮತ್ತು ಸಾಯಿ ಶುಭ್ ಟೂರ್ಸ್ ಭಾರತದಲ್ಲಿರ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಗಳಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ದರ್ಶನದ ಜೊತೆಗೆ ಅತಿ ಕಡಿಮೆ ದರದಲ್ಲಿ ಟೂರಿಂಗ್ ಪ್ಯಾಕೇಜ್ಗಳನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಪುರಿ ಜಗನ್ನಾಥ್, ಕಾಶಿ, ಗಯಾ, ಶಿರಡಿ, ವಾರಣಾಸಿ ಇನ್ನಿತ್ಯಾದಿ ಕ್ಷೇತ್ರಗಳಿಗೆ ಬಹಳ ಕಡಿಮೆ ದರದಲ್ಲಿ ಟೂರಿಂಗ್ ಪ್ಯಾಕೇಜಸ್ಗಳನ್ನು ಒದಗಿಸಿಕೊಡೋದ್ರಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ದರ್ಶನವನ್ನು ಕೂಡ ಇವರು ಮಾಡಿಸಿಕೊಡ್ತಾ ಇದ್ದಾರೆ. ಇನ್ನೇನು ಆಗೋ ಹೀಗೋ ಅಂತಂದರೆ ಇದೇ ಬರ್ತಕ್ಕಂಥ 17, 18, 19 3 ದಿನಗಳ ಕಾಲದ ಶಿರ್ಡಿ ಯಾತ್ರೆ. ಇದರ ಜೊತೆ ನಮ್ಮ ಜೊತೆಗೆ ಗುರುಜಿಯವರು ಕೂಡ ಬರ್ತಾ ಇದ್ದಾರೆ. ಯಾರೆಲ್ಲ ಗುರುಜಿಯವರೊಟ್ಟಿಗೆ ಪಯಣವನ್ನು ಬೆಳೆಸಬೇಕು ಅಂತಿದ್ದೀರೋ ತಾವೆಲ್ಲರೂ ಕೂಡ ಈ ಕೂಡಲೇ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಮಂಗಳವಾರ, ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ. ಶ್ರಾವಣ ಮಾಸ ಕಳೆದು ಹೋಗ್ತಾ ಬರ್ತಾ ಇದೆ ಮತ್ತು ಭಾದ್ರಪದ ಬರ್ತಾ ಇದೆ. ಭಾದ್ರಪದ ಇವತ್ತಿಂದ ಪ್ರಾರಂಭ. ಎಲ್ಲೆಲ್ಲೂ ಕೂಡ ಗಣಪನ ಆ ಒಂದು ಕಲರವ, ಗಣಪನ ಮೂರ್ತಿಯನ್ನು ನೋಡ್ತಕ್ಕಂಥದ್ದಾಗಲಿ, ಒಂದೊಂದು ಮೂರ್ತಿಯೂ ಕೂಡ ಬಹಳ ವಿಭಿನ್ನ ಆಗಿದೆ. ಮತ್ತು ಆ ಮೂರ್ತಿಯನ್ನು ನೋಡ್ತಕ್ಕಂಥದ್ದಾಗಲಿ, ಆ ಕ್ಷಣ ಭಗವಂತನನ್ನು ದರ್ಶನವನ್ನು ಮಾಡ್ತಕ್ಕಂಥದ್ದಾಗಲಿ, ಒಬ್ಬೊಬ್ಬರ ಕಲೆಗಾರರು ಕೂಡ ಅವರದೇ ಆಗಿರ್ತಕ್ಕಂಥ ಒಂದಿಷ್ಟು ಆಲೋಚನೆಗಳಲ್ಲಿ ಗಣಪನ ಮೂರ್ತಿಯ ಕೆತ್ತನೆಯನ್ನು ಮಾಡಿರ್ತಕ್ಕಂಥವ್ರು ಇರ್ತಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಗಣಪನ ಮೂರ್ತಿಯನ್ನು ಯಾರೆಲ್ಲ ನಿರ್ಮಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ, ಎಲ್ಲ ಕಲೆಗಾರರಿಗೂ ಕೂಡ ಗಣಪನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಯಾಕೆ ಅಂತಂದರೆ ಗಣಪನ ಹಬ್ಬದ ದಿವಸ ನಾವು ಅವರನ್ನೇ ಪ್ರಧಾನವಾಗಿ ಜ್ಞಾಪಿಸ್ಕೊಳ್ಬೇಕು. ಯಾಕೆ ಅಂತಂದರೆ ವರ್ಷಕ್ಕೆ ಒಂದು ಸತಿ ಬರ್ತಕ್ಕಂಥ ಹಬ್ಬ. ಆ ಹಬ್ಬದಲ್ಲಿ ಅವರ ಒಂದು ಕಷ್ಟ ಮತ್ತು ಅವರ ಒಂದು ಮನಸ್ಸಿನಲ್ಲಿರ್ತಕ್ಕಂಥ ಒಂದಿಷ್ಟು ಆಲೋಚನೆಗಳು ಅದೆಲ್ಲವನ್ನೂ ಕೂಡ ಅವರು ಖರ್ಚು ಮಾಡಿ ಗಣಪನ ವಿಗ್ರಹವನ್ನು ತಯಾರಿಸ್ತಾರೆ. ಆ ಗಣಪನ ವಿಗ್ರಹವನ್ನು ನಾವು ಅಷ್ಟೇ ತೃಪ್ತಿಯಿಂದ ಪೂಜೆಯನ್ನು ಮಾಡ್ತೀವಿ. ಹಾಗಾಗಿ ಅವರ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಜ್ಯೋತಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ್ನ ಪ್ರಾರ್ಥನೆ ಮಾಡ್ತಾ, ಗೌರೀರ್ಮಿಮಾಯ ಸ್ಥಲಿಲಾ ನಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್ ಜಾತವೇದಸೇ ಸುನವಾಮ ಸೋಮರಾತೀತೋ ನಿದಹಾತಿ ವೇದಾಃ ಸರಪರ್ಷದ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಸರ್ವಮಂಗಳೆ ಮಹಾಲಕ್ಷ್ಮಿಯ ಆರಾಧನೆ ಜೊತೆಗೆ ಭಾದ್ರಪದ ಮಾಸದ ಪ್ರಾರಂಭದ ದಿನ ಶ್ರಾವಣ ಮುಗಿದೋಯ್ತು. ಶ್ರಾವಣ ನೋಡ್ತಾ ಇದ್ದ ಹಾಗೆ ಶ್ರಾವಣ ಶನಿವಾರಗಳಿರಲಿ, ಮಂಗಳಗೌರಿ ಆಗಿರಲಿ,
ವಿಶೇಷವಾಗಿರ್ತಕ್ಕಂಥ ನಾಗರ ಪಂಚಮಿ ಆಗಿರಲಿ, ಎಲ್ಲವೂ ಸಹಿತ ಶ್ರಾವಣ ಮಾಸದ ಒಂದು ವಿಶೇಷತೆ ಎಲ್ಲವೂ ಮುಗೀತು. ದಿನ ಕಳೀತಕ್ಕಂಥದ್ದು ದಿನದ 24 ಗಂಟೆ ಓಡುವಂತಹ ವೇಗ ಇದೆಯಲ್ಲ, ಅಬ್ಬಬ್ಬ ಭಾಳಷ್ಟು ವೇಗವಾಗಿದೆ. ನೋಡ್ತಾ ಇದ್ದ ಹಾಗೆ ಶ್ರಾವಣ ಮಾಸ ಕಂಪ್ಲೀಟಾಗಿ ಸಂಪೂರ್ಣವಾಗೋಯಿತು, ಸಂಪನ್ನವಾಯಿತು. ಶ್ರಾವಣ ಮಾಸದ ಅನುಷ್ಠಾನಗಳನ್ನು ಸಹಿತ ಅಚ್ಚುಕಟ್ಟಾಗಿ ಶಾಸ್ತ್ರಬದ್ಧವಾಗಿ ಸಾಕಷ್ಟು ಅಚ್ಚುಕಟ್ಟಾಗಿ ನಡೆಸಿದ್ದಾಯಿತು. ಇನ್ನು ಗೌರಿ ಬಾಗನದ ಆ ಪ್ರಾರಂಭದ ದಿನಗಳು ಅಷ್ಟೇ ಅಚ್ಚುಕಟ್ಟಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಮುಖಾಂತರ ಒಂದಷ್ಟು ಭಾಗಗಳಿಗೆ ಹೊರಟು ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಗೌರಿ ಬಾಗನವನ್ನು ಕೊಡಬೇಕು ಎಂಬತಕ್ಕಂಥ ಚಿಂತನೆಯಿಂದಲೇ ನಡೆಯುವಂತಹ ದೇವಾಲಯದ ಪೂಜಾನುಷ್ಠಾನಗಳಿರ್ತಕ್ಕಂಥ ಸಾನ್ನಿಧ್ಯಗಳಲ್ಲಿ ಮತ್ತು ಕೆಲವಷ್ಟು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಅಲ್ಲಿ ಈಗಾಗಲೇ ಗೌರಿ ಬಾಗನವನ್ನು ಕಳಿಸ್ತಿದ್ದೇವೆ. ಇನ್ನು ಬೆಂಗಳೂರು ಎಂಬತಕ್ಕಂಥ ಮಹಾನಗರವಷ್ಟೇ ಅಲ್ಲದಿರ ರಾಜ್ಯದ ಮೂಲ ಮೂಲೆಗಳಲ್ಲೂ ಸಾಧ್ಯವಾದಷ್ಟು ಆಯಾ ಭಾಗಗಳಲ್ಲಿರ್ತಕ್ಕಂತಹ ಅಲ್ಲಿನ ನನ್ನ ಅಭಿಮಾನಿ ಸಂಘಗಳಾಗಲಿ ಅಥವಾ ಆ ಭಾಗಗಳಿಂದ ಬರ್ತಕ್ಕಂಥ ಹಿರಿಯರು ಮುಖಂಡರು ಅಂತ ಏನಿರ್ತಾರೋ ಆ ಪ್ರಾಂತ್ಯಕ್ಕೆ ಸಂಬಂಧಪಟ್ಟವರು ಬಂದು ಒಂದಷ್ಟು ಅರಿಶಿನ ಕುಂಕುಮದ ಈ ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು ಹೊರಟು ಅಲ್ಲಿ ಆಯಾ ಭಾಗದಲ್ಲಿರ್ತಕ್ಕಂಥ ಸುಮಂಗಲೆಯರು ಹೆಣ್ಣು ಮಕ್ಕಳಿಗೆ ಕೊಡ್ತಿರ್ತಕ್ಕಂಥದ್ದು ನೋಡಿ ಒಂದಷ್ಟು ಸಂತೋಷವೇ ಸರಿ. ಇದಿಷ್ಟೇ ಅಲ್ಲದೇರ ಇನ್ನೊಂದು ಹೆಜ್ಜೆ ಮುಂದಿಟ್ಟ ಹಾಗೆ ನಡೆಯುವಂತಹ ದೇವಾಲಯದ ಕಾರ್ಯಕ್ರಮಗಳಿರುತ್ತಲ್ಲ, ಸಾಮಾನ್ಯಕ್ಕೆ ಈ ಶುಕ್ರವಾರ, ಮಂಗಳವಾರ, ಭಾನುವಾರ ಬಂದರೆ ಸಾರ್ವತ್ರಿಕವಾಗಿ ಎಲ್ಲರೂ ಸಹಿತ ದೇವಾಲಯಕ್ಕೆ ಹೆಣ್ಮಕ್ಳು ಬರ್ತಾರೆ. ಹೆಂಗಳೆಯರು ಬರುವಂತಹ ಸಾನ್ನಿಧ್ಯಗಳಲ್ಲಿದೆಯೋ ಆಯಾ ಸಾನ್ನಿಧ್ಯಗಳಲ್ಲೂ ಸಹಿತ ಒಂದಷ್ಟು ಅರಿಶಿನ ಕುಂಕುಮವನ್ನು ಮಂಗಳ ದ್ರವ್ಯವನ್ನು ಕಳಿಸ್ಕೊಡ್ಬೇಕು ಎಂಬತಕ್ಕಂಥ ಚಿಂತನೆಯಿಂದ ಈಗಾಗಲೇ ಆ ಕಡೆನೂ ಒಂದಷ್ಟು ಕಳಿಸಿದ್ದೇವೆ. ಹಾಗೆ ಗೌರಿ ಹಬ್ಬ ಆಗಮಿಸ್ತಾ ಇದೆ. ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ತನ್ನ ತವರಿಂದ ಬರುವಂತಹ ಮಂಗಳ ದ್ರವ್ಯಗಳಿಗಾಗಿ ಹೆಣ್ಣು ಮಕ್ಕಳು ಕಾತುರತೆಯಿಂದ ಕಾಯುವಂತಹದ್ದು ಇಂದಿಗೂ ಸತ್ಯವೇ. ಮದುವೆ 25 ವರ್ಷ ಆಗಿದೆ ಅಂದರೆ 25 ವರ್ಷ 30 ವರ್ಷ ಆದರೂ ಸಹಿತ ತವ್ರ ಮನೆಯಿಂದ ಬರುವಂಥ ಅರಿಶಿನ ಕುಂಕುಮಕ್ಕೆ ತಂದೆ ಮನೆಯಿಂದ ಕಳಿಸುವಂಥ ವರ್ಷಕ್ಕೆ ಒಂದಿಷ್ಟು ಮನಿ ಆರ್ಡರ್ ಏನಿದೆಯೋ ನೋಡಿ, ಹಿಂದಿನ ಪದ್ಧತಿ ನಿಜಕ್ಕೂ ತುಂಬ ಚೆನ್ನಾಗಿತ್ತು. ಹಿಂದೆ ಒಂದು ಕಾಗದನೋ ಅಥವಾ ಊರಿಂದ ಬರ್ತಕ್ಕಂಥವ್ರು ಅಥವಾ ಅವ್ರ ಶಕ್ತಿಯಾನುಸಾರ ಒಂದಷ್ಟು ಮನಿ ಆರ್ಡರ್ ಮಾಡೋರು. ಮನಿ ಆರ್ಡರಲ್ಲಿ ಬರ್ತಕ್ಕಂಥ ಹಣ ಎದುರು ಎಷ್ಟಿತ್ತು? ಒಂದು 5 ರೂಪಾಯೋ 10 ರೂಪಾಯೋ ಅಥವಾ 50 ರೂಪಾಯೋ 100 ರೂಪಾಯೋ, ಹಂಗೂ ದಾಟಿದ್ರೆ ಒಂದು 300 ರೂಪಾಯಿ ಅಥವಾ 400 ರೂಪಾಯಿ. ಯಾಕೆಂದರೆ ಅವತ್ತಿನ ಪರಿಸ್ಥಿತಿ ಹಾಗಿತ್ತು. 500 ರೂಪಾಯಿ ಮನಿ ಆರ್ಡರ್ ಬರ್ತಿದೆ ಅಂದರೆ ಅದು ಬಹಳ ಶ್ರೀಮಂತರ ಮನೆ ಅಂತಿತ್ತು. ಇವತ್ತು ಈ ಫೋನ್ ಅಂತ ಬಂದು ಈ ಗೂಗಲ್ ಪೇ ಅಂತಲೋ ಅಥವಾ ಇನ್ನೊಂದು ಮತ್ತೊಂದು ಈ ಹಣಕಾಸನ್ನು ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥದ್ದು ಕಳಿಸ್ತಕ್ಕಂಥದ್ದು ಫೋನಿನ ಮುಖಾಂತರ ಕಳಿಸುವಂಥ ಪ್ರಕ್ರಿಯೆ ಹೋಗುವಂತೂ ಅಲ್ಲಿ ಸಂಬಂಧಗಳ ಬೆಲೆನೂ ಕಡಿಮೆ ಆಗೋಯಿತು. ಮನೆಗೊಂದು ಕಾಗದ ಅಂತ ಬಂದಾಗ ಆ ಕಾಗದ ಬಂತು ಅಂತ ಗೊತ್ತಾದರೆ ಸಾಕು, ಅದರ ಆನಂದವೇ ಬೇರೆ. ಅವಾಗ ಈ ಫೋನ್ ಇರಲಿಲ್ಲ. ಕಾಗದ ಬರೆಯುವವರ ಸಂಖ್ಯೆಯೂ ಸಾಕಷ್ಟಿತ್ತು. ಅಂದರೆ ಬರವಣಿಗೆಗೆ ಅಂಥ ಬಲ ಇತ್ತು. ಆ ಬರವಣಿಗೆಯಲ್ಲಿ ಮುದ್ದಾದಂತಹ ಅಕ್ಷರಗಳನ್ನು ಬರೆದು ನಮ್ಮ ಕಡೆ ಕ್ಷೇಮ, ನಿಮ್ಮ ಕಡೆ ಕ್ಷೇಮವಾಗಿದ್ದೀರಾ, ಕ್ಷೇಮ ಸಮಾಚಾರಕ್ಕೆ ಈ ಕಾಗದ ಬರೀತಿದ್ದೇನೆ, ತೀರ್ಥರೂಪರಾದಂತಹ ಅಥವಾ ಗೌರವಾನ್ವಿತರಾದಂತಹ ಇಂತಹ ಪದಗಳನ್ನು ಆ ಪ್ರಾರಂಭ ದಿನಗಳಲ್ಲಿ, ಅಂದರೆ ಆ ಪ್ರಾರಂಭ ಮೊದಲನೇ ಲೈನಲ್ಲಿ ಬರೆಯೋರಲ್ಲ, ಎಷ್ಟು ಅದ್ಭುತವಾಗಿತ್ತು. ಇವತ್ತು ಬರವಣಿಗೆ ಅಂತಕ್ಕಂಥದ್ದೇ ಇಲ್ಲ. ಮಾತಾಡಬೇಕು ಮಾಡಬೇಕು ಅಂದರೆ ಇಮ್ಮಿಡಿಯೇಟ್ ಒಂದು ಫೋನ್ ಎತ್ಕೊಂಡ್ಬಿಡ್ತೀವಿ, ಅಷ್ಟೇ ಇದೆ. ಆದರೆ ಆ ಬಾಂಧವ್ಯದ ಬೆಲೆ ಹೋಯಿತು. ಆದರೆ ಇವತ್ತಿಗೂ ಈ ಒಂದು ಗೌರಿ ಬಾಗನಕ್ಕೆ ಮಾತ್ರ ಇರ್ತಕ್ಕಂತಹ ಒಂದು ಮಹತ್ತು ಹಾಗೇ ಉಳ್ಕೋತು. ಯಾಕೆಂದರೆ ಗಂಡನ ಮನೆ ಎಂಥ ಶ್ರೀಮಂತಿಕೆ ಇದ್ದರೂ ಅವರು ಎಷ್ಟೇ ಸ್ಥಿತಿವಂತರಾದರೂ ತನ್ನ ತಂದೆ ಕಳಿಸುವಂತಹ ವರ್ಷಕ್ಕೊಂದು ಸತಿ ಕಳಿಸುವಂಥ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳಿದೆಯಲ್ಲ, ಅದು ಅಷ್ಟೇ ವಿಶೇಷ. ಹಾಗೆ ತವರನ್ನು ನಡೆಸ್ತಕ್ಕಂಥವ್ರು ಯಾವ ಅಣ್ಣ ತಮ್ಮಂದಿರು ಮನೆಯಲ್ಲಿಂದ ಅವ್ರ ಮನೆಗೆ ಹೆಣ್ಣುಮಕ್ಕಳಿಗೆ ಒಂದಿಷ್ಟು ಅರಿಶಿನ ಕುಂಕುಮನೋ, ಒಂದು ಸೀರೆನೋ, ಒಂದು ಕುಪ್ಸದ ಕಣವೋ, ಏನೂ ಶಕ್ತಿ ಇಲ್ಲಪ್ಪ ಅಂದರೆ ದೇವಸ್ಥಾನಕ್ಕೆ ಹೋಗಿ ಒಂದಿಷ್ಟು ಅರಿಶಿನ ಕುಂಕುಮ ತಂದು ಅದನ್ನೇ ಪ್ರಸಾದ ರೂಪದಲ್ಲಿ ಕಳಿಸ್ಕೊಟ್ರು, ಅದು ಸಂತೋಷ ಪಡ್ತಾರೆ. ಅಂತಹದ್ದು ಈ ಗೌರಿ ಹಬ್ಬದಲ್ಲಿದೆ ನೋಡಿ. ಗೌರಿ, ಗಣಪತಿ, ಶ್ರಾವಣ ಮಾಸ, ಭಾದ್ರಪದ ಮಾಸ, ಆಶ್ವೀಜ ಮಾಸ, ಒಂದೊಂದು ಮಾಸದಲ್ಲಿ ಒಂದೊಂದು ವಿಶೇಷತೆ ಇದೆ, ಒಂದೊಂದು ಆಕರ್ಷಣೆ ಇದೆ, ಒಂದೊಂದು ವಿಶೇಷವಾಗಿರ್ತಕ್ಕಂತಹ ಮೂಲಾರ್ಥಗಳಿದೆ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಗೋವಿಗೂ ಪೂಜೆ ಮಾಡ್ತೀವಿ, ವೃಕ್ಷಗಳಿಗೆ ಪೂಜೆ ಮಾಡ್ತೀವಿ, ನದಿಗಳಿಗೆ ಪೂಜೆ ಮಾಡ್ತೀವಿ, ಪ್ರಕೃತಿಗೆ ಪೂಜೆ ಮಾಡ್ತೀವಿ, ಬೆಟ್ಟ ಗುಡ್ಡಗಳನ್ನು ಪ್ರಾರ್ಥಿಸ್ತೀವಿ. ಹಾಗೆ ಬೆಟ್ಟ ಗುಡ್ಡಗಳ ಮೇಲಿರ್ತಕ್ಕಂತಹ ದೇವಾಲಯಕ್ಕೆ ಶ್ರಮಿಸಿ ತಳಗಡೆಯಿಂದ ನಡೆದು ಹೋಗ್ತೀವಿ. ಯಾಕೆಂದರೆ ಅಲ್ಲಿ ದೈವ ಸಾನ್ನಿಧ್ಯ ಇದೆ, ಒಂದು ಅಗೋಚರವಾಗಿರೋ ಶಕ್ತಿ ಇದೆ, ಈ ನಂಬಿಕೆಯಲ್ಲೇ ಒಂದು ಮಹತ್ತಿದೆ ಅಂತಕ್ಕಂಥದ್ದು ಎಲ್ಲರೂ ತಿಳಿಬೇಕಾದಂಥದ್ದು. ಒಬ್ಬ ರೈತ ಭೂಮಿಗೆ ಬೀಜ ಹಾಕಬೇಕಾದ್ರೆ ಆ ಬೀಜ ಹಾಕಿ ಫಸ್ಟ್ ಭೂಮಿಯನ್ನು ಸ್ವಚ್ಛ ಮಾಡಿ ಇನ್ನೇನು ಬೀಜ ಹಾಕುವಂಥದ್ದನ್ನು ಮುಹೂರ್ತ ನೋಡ್ತಾರೆ. ಯಾವ ಮುಹೂರ್ತದಲ್ಲಿ ನಾವು ಬೀಜವನ್ನು ಚೆಲ್ಲಿದ್ರೆ ಸಮೃದ್ಧಿಯಾದಂತಹ ಬೆಳೆ ಬರುತ್ತೆ ಎಂಬತಕ್ಕಂಥದ್ದು ಧರ್ಮ, ಸಂಸ್ಕೃತಿ, ಸಂಪ್ರದಾಯ. ಹಾಗೆ ವಿದ್ಯಾರ್ಥಿಗಳ ಜೀವನಕ್ಕೂ ಸಹಿತ ವಿದ್ಯಾರ್ಥಿಗಳ ಜೀವನ ಅಂದರೆ ಒಂದು ಮಗು ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಬೇಕಾದ್ರೆ ಅದಕ್ಕೆ ಅಕ್ಷರಾಭ್ಯಾಸ ಅಂತ ಮಾಡ್ತಾರೆ. ಅಕ್ಷರಾಭ್ಯಾಸದ ಮುಹೂರ್ತ ಕರೆಕ್ಟಾಗಿದ್ದರೆ ನೋಡಿ ಆ ಮಕ್ಕಳು ಒಳ್ಳೆ ಜ್ಞಾನವಂತರಾಗ್ತಾರೆ ಅಂತ. ಹಾಗೆ
ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು. ಎಷ್ಟೋ ಜನ ಇವತ್ತಿಗೂ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಒಂದು ಹಾಸ್ಪಿಟ್ಲಿಗೆ ಹೋಗಬೇಕಾದ್ರು, ಅಥವಾ ಯಾವ್ದಾದ್ರು ಒಂದು ಟ್ಯಾಬ್ಲೆಟ್ ತೊಗೋಬೇಕಾದ್ರು, ಅಥವಾ ಯಾರೊಬ್ಬ ವ್ಯಕ್ತಿನ ನಾವು ಮಾತಾಡಬೇಕಾದ್ರು, ಅಥವಾ ಒಂದು ಶುಭ ಸಮಾರಂಭಕ್ಕೆ ನಾವು ಒಂದು ಚಾಲನೆ ಕೊಡಬೇಕಾದ್ರೂ ಅದಕ್ಕೊಂದು ಮುಹೂರ್ತ ಬಲ ಅಂತ ನೋಡ್ತಾರೆ. ಹಾಗಾಗಿ ಈ ಮುಹೂರ್ತಗಳಲ್ಲಿ ಅಂತಹ ಅದ್ಭುತವಾದ ಶಕ್ತಿ ಇದೆ. ಹಾಗೆ ಮಹಾವಿಷ್ಣುವನ್ನು ಆರಾಧನೆ ಮಾಡ್ತಕ್ಕಂತಹ ಈ ಶುಭ ದಿನ. ಈ ಮಹಾವಿಷ್ಣು ಅಂದಾಗ ಮತ್ತೊಂದು ವಿಚಾರ ತಮ್ಮಲ್ಲಿ ಹೇಳಲೇಬೇಕು. ಲಕ್ಷ್ಮೀ ಬೋರಹಸ್ವಾಮಿಯ ಸಾನ್ನಿಧ್ಯದಲ್ಲಿ ಮೊನ್ನೆಯಷ್ಟೇ ನಡೆದಂಥ ವರ್ಷದ ವಿಶೇಷವಾಗಿರ್ತಕ್ಕಂಥ ವಾರ್ಷಿಕ ಕಾರ್ಯಕ್ರಮ, ಆ ಒಂದು ರಥೋತ್ಸವ, ಆನೆ ಅಂಬಾರಿ ಉತ್ಸವ, ಜೊತೆಗೆ ನಡೆದಂತಹ 11 ದಿನಗಳ ಅದ್ಭುತವಾದಂಥ ಕಾರ್ಯಕ್ರಮಗಳು, ಇದೆಲ್ಲವೂ ಸಹಿತ ಮಹರ್ಷಿ ಮಂದಿರದಲ್ಲಿ ನಡೆಯಿತು. ಎಷ್ಟೋ ಜನ ಭಕ್ತರು ತಮ್ಮ ತಮ್ಮ ಶಕ್ತಿಯಾನುಸಾರ ಬಂದು ಭಗವಂತನ ಸೇವೆಯನ್ನು ಸಲ್ಲಿಸಿ ತಮ್ಮ ಕೈಲಾದಷ್ಟು ಸೇವೆಗಳನ್ನು ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷ ಪಡ್ತಕ್ಕಂಥ ವಿಚಾರ. ಇನ್ನು ಮೃತ್ತಿಗೆ ಪ್ರಸಾದವನ್ನು ತೆಗೆದುಕೊಂಡು ತಮ್ಮ ಅನಿಸಿಕೆಗಳನ್ನು, ಜೊತೆಗೆ ಆ ಮೃತ್ತಿಗೆ ಪ್ರಸಾದದಿಂದ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಂಡು ಭೂಮಿಯಲ್ಲಿರ್ತಕ್ಕಂಥ ಸಮಸ್ಯೆಯಿಂದ ಮುಕ್ತರಾಗಿ ಆದಷ್ಟು ಬೇಗ ಸರಿಯಾದಂಥ ನ್ಯಾಯಬದ್ಧವಾದಂಥ ತೀರ್ಮಾನಗಳನ್ನು, ಹಾಗೆ ಭೂದೋಷ ದೂರ ಆಗಿ ಒಂದಷ್ಟು ಮನೆ ನೆಮ್ಮದಿಯನ್ನು ಸಂದುಕೊಂಡಿರ್ತಕ್ಕಂಥವರು ಆ ವರಹಾದೇವರ, ವಿಶೇಷವಾಗಿ ಲಕ್ಷ್ಮೀ ಬೋರಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದ ಮೃತ್ತಿಗೆಯ ಪ್ರಸಾದ, ಜೊತೆಗೆ ಆ ಶ್ರೀಯಂತ್ರದ ಪ್ರಸಾದ, ಇದು ಅದ್ಭುತವಾದಂಥ ಕಾಯಕ. ಇವತ್ತಿಗೂ ಸಾಕಷ್ಟು ಜನ ಭಕ್ತರು ಬಂದು 11 ಪ್ರದಕ್ಷಿಣೆ ಮಾಡಿ ಮೃತ್ತಿಗೆಯನ್ನು ತೆಗೆದುಕೊಳ್ತಕ್ಕಂಥವ್ರು, ಲಕ್ಷ್ಮೀ ಬೋರಸ್ವಾಮಿನ ದರ್ಶನ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಎಲ್ಲರಿಗೂ ಭಗವಂತನ ಅನುಗ್ರಹ ಇರಲಿ, ಮಹಾವಿಷ್ಣುವಿನ ಅನುಗ್ರಹ ಇರಲಿ. ಇನ್ನೇನು ಇವತ್ತಿನಿಂದ ಪ್ರಾರಂಭ ಭಾದ್ರಪದ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಹೆಣ್ಣು ಮಕ್ಕಳಿಗೆ ಕಳಿಸುವಂತಹ ಮಂಗಳ ದ್ರವ್ಯಗಳು ಆದಷ್ಟು ಬೇಗ ಎಲ್ಲರ ಕೈ ಸೇರಲಿ ಎಂಬತಕ್ಕಂಥ ಚಿಂತನೆಯಿಂದ ಶುಭವಾಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಇರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ ದಿನದ ವಿಶೇಷತೆ ಅಂದಾಗ ಆಲೋಚನೆ ಮಾಡಬೇಕು. ಯಾಕೆಂದರೆ ಭಗವತಿಯನ್ನು ಪ್ರಾರ್ಥನೆ ಮಾಡತಕ್ಕಂಥ ದಿನ. ಗೌರೀನ್ಮವಾಯ ಸಲಿಲಾಕ್ಷತ್ವದ್ವಿಪದೀಂ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದೇ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಜಾತವಿದ್ಯ ಸನ್ಯಾದಿ ತಾಯಿ ಮಹಾಲಕ್ಷ್ಮಿ, ಲಕ್ಷ್ಮೀ, ಸರಸ್ವತಿ ಮತ್ತು ದುರ್ಗೆ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಕ ತಾಯಿಯನ್ನು ಪ್ರಾರ್ಥನೆ ಮಾಡ್ತಾ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಪ್ರಸನ್ನಾಂಜನೇಯನ್ನು ಆರಾಧನೆ ಮಾಡತಕ್ಕಂಥ ಈ ಶುಭ ದಿನ, ಭಾದ್ರಪದ ಮಾಸದ ಮಂಗಳವಾರ. ಭಾದ್ರಪದ ಮಾಸದ ಮಂಗಳವಾರ ಇವತ್ತಿನ ತಿಥಿವಾರ ನಕ್ಷತ್ರವನ್ನು ನೋಡಿ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ದಿನ ಭವಿಷ್ಯತ್ತನ್ನು ಮಾತಾಡಿ, ಜೊತೆಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳು ಸಾಕಷ್ಟು ಇದೆ. ಹಾಗೆ ಮಂಗಳ ದ್ರವ್ಯಗಳು, ಅರಿಶಿನ, ಕುಂಕುಮ ಮತ್ತು ಸಾಕಷ್ಟು ಪುಷ್ಪಗಳು, ಇದೆಲ್ಲವೂ ಭಾದ್ರಪದ ಮಾಸ ಬಂತು ಅಂದರೆ ಗಣಪನ ಹಬ್ಬ, ಎಲ್ಲೆಲ್ಲೂ ಆ ಗಣಪನ ಕಲರವೇ. ಅದರಲ್ಲೂ ಆ ವಿಶೇಷವಾಗಿರ್ತಕ್ಕಂಥ ಮೂರ್ತಿಗಳು ಅಬ್ಬಬ್ಬಾ, ನೋಡಲಿಕ್ಕೆ 2 ಕಣ್ಗಳ ಸಾಲದು. ಪುಟ್ಟ ಗಣಪನಿಂದ ಹಿಡಿದು ಬೃಹತ್ ಮಟ್ಟದ ಗಣಪ. ಪ್ರತಿ ವರ್ಷ ಅಂದರೆ ಹೋದ ವರ್ಷಕ್ಕಿಂತ ಈ ಸತಿ ಇನ್ನೂ ದೊಡ್ಡ ದೊಡ್ಡ ಗಣಪತಿಗಳೆಲ್ಲ ಈ ಸತಿ ಮಾರ್ಕೆಟಿಗೆ ಬಂದುಬಿಟ್ಟಿದೆ. ಕಲಾವಿದರು ಶ್ರಮ ತಗೊಳ್ತಾರೆ. ಕಳೆದ 6 ತಿಂಗಳಿಂದ ಇಂತಹ ಗಣಪನ ಮೂರ್ತಿಗಳನ್ನು ಹೀಗೇ ಮಾಡಬೇಕು, ಇಷ್ಟು ಅದ್ಭುತವಾಗಿರಬೇಕು, ಇಷ್ಟು ಚೆನ್ನಾಗಿರಬೇಕು ಎಂಬತಕ್ಕಂಥದ್ದು ತಮ್ಮ ಕೈಯಲ್ಲಿ ಅರಳುವಂತಹ ವಿಶೇಷವಾಗಿರ್ತಕ್ಕಂತಹ ಗಣಪತಿಯ ಮೂರ್ತಿಗಳು. ಅದರಿಂದ ಯಾರೆಲ್ಲ ಗಣಪನ ವಿಗ್ರಹಗಳನ್ನು ಮಾಡುವಂತಹ ಆ ಕಲಾವಿದರಿದ್ದಾರಲ್ಲ, ಅವ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ, ಈ ಧರ್ಮ ಜಾಗೃತಿ ನೋಡಿ. ಒಂದು ಗಣಪನ ಕೂಡಿಸ್ಬೇಕಾದ್ರೆ ಈ ಗಣಪನ ಒಂದು ಪೂಜಾನುಷ್ಠಾನದಲ್ಲಿ ಜಾತಿ ಮತ ಭೇದವಿಲ್ಲ. ಒಂದು ಪ್ರಾಂತ್ಯದಲ್ಲಿ, ಒಂದು ರಸ್ತೆಯಲ್ಲಿ, ಅಥವಾ ಒಂದು ಊರಿನಲ್ಲಿ, ಒಂದು ಗ್ರಾಮದಲ್ಲಿ, ಅಥವಾ ಒಂದು ಬೀದಿಯಲ್ಲಿ ಗಣಪತಿ ಕೂಡಿಸಿದಾಗ ಅಲ್ಲಿ ಎಲ್ಲ ವರ್ಗದ ಜನನೂ ಬರ್ತಾರೆ. ಭಗವಂತನಿಗೆ ಆ ನೈವೇದ್ಯ ಮಾಡಿರ್ತಕ್ಕಂಥ ಪ್ರಸಾದವನ್ನು ಎಲ್ಲರೂ ಸ್ವೀಕರಿಸ್ತಾರೆ. ಹಾಗೆ ಗಣಪ ಬಂದ ಅಂದರೆ ಎಷ್ಟೋ ಜನ ಕಲಾವಿದರಿಗೆ, ಎಷ್ಟೋ ಜನದ ಜೀವನವೂ ನಡೆಯುತ್ತೆ. ಭಾದ್ರಪದ ಮಾಸ ಬಂತು ಅಂದರೆ ಬರೀ ಗಣಪತಿ ಬಂದು ಪೂಜೆ ಮಾಡಿಸ್ಕೊಂಡು ಹಬ್ಬ ಆಚರಣೆ ಮಾಡ್ಕೊಂಡು ಹೋಗೋದಲ್ಲ. ಗಣಪ ಬರ್ತಾನೆ ಅಂತ ಗೊತ್ತಾದರೆ ಎಷ್ಟೋ ಜನ ಕಲಾವಿದರು ತನ್ನ ಜೀವನದಲ್ಲಿ ಒಂದು ಹೊಸ ಉರುಪನ್ನು ಕಾಣ್ತಾರೆ. ತಮ್ಮಲ್ಲಿರುವಂತಹ ವಿದ್ಯೆಯನ್ನು ಪ್ರದರ್ಶಿಸ್ತಾರೆ. ಜೊತೆಗೆ ಅವ್ರಿಗೊಂದು ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ತಾರೆ. ಅಷ್ಟೇ ಅಲ್ಲದಿರ ಒಬ್ಬ ಕಲಾವಿದ, ಒಬ್ಬ ಚಿತ್ರಗಾರ, ಒಬ್ಬ ಕಲೆ, ಒಂದು ವಿಗ್ರಹ ಕೆತ್ತನೆ ಮಾಡ್ತಕ್ಕಂಥ ಶಿಲ್ಪಿ, ಆತನಿಗೂ ಸಹಿತ ಸಾಕಷ್ಟು ಅನುಕೂಲತೆಗಳಾಗುತ್ತೆ. ಎಲ್ಲದರ ಜೊತೆಗೆ ಹಬ್ಬದ ವಾತಾವರಣ ಬರುತ್ತೆ. ಕಣ್ಗಳಿಗೆ ಒಂದು ಆನಂದ. ಆ ವಿಗ್ರಹಗಳನ್ನು ನೋಡ್ತಿದ್ರೆ ಯಾರೊಬ್ಬರು ಸಹಿತ ವಿಗ್ರಹ ನೋಡಿದ ತಕ್ಷಣ ಪಕ್ಕಕ್ಕೆ ಹೋಗೋಕ್ಕಾಗೋದೇ ಇಲ್ಲ. ಯಾಕೆಂದರೆ ಆ ವಿಗ್ರಹದಲ್ಲಿ ಅಂತಃಶಕ್ತಿ. ಅದರಲ್ಲೂ ಮನೇಲಿಡುವಂತಹ ಗಣಪ, ಸೊಂದಿಗಳಲ್ಲಿ, ಬೀದಿಗಳಲ್ಲಿಡುವಂಥ ಗಣಪ, ಆ ಗಣಪನ 4 ದಿವಸನೋ 3 ದಿವಸನೋ 5 ದಿವಸನೋ ಇಟ್ಟು ಆರಾಧನೆ ಮಾಡಿಬಿಡ್ತಾರೆ. ಅದಾದಮೇಲೆ ಗಣಪನ ನೀರಿಗೆ ಬಿಡಬೇಕಲ್ಲ. ನೀರಿಗೆ ಬಿಡುವಾಗ ನೀವು ನಂಬಲ್ಲ, ಎಷ್ಟೋ ಜನ ಕಣ್ಣು ನೀರು ಹಾಕ್ತಾರೆ.
ಆ ಗಣಪತಿಯನ್ನು ಕಳಿಸ್ಕೊಡ್ಬೇಕಾದ್ರೆ ಅಂಥ ಒಂದು ಅವಿನಾಭಾವ ಸಂಬಂಧ. ಒಂದಷ್ಟು ಜನ ಹುಡುಗರಂತೂ ಗಣಪತಿ ಹಬ್ಬದಲ್ಲಿ ಗಣಪತಿನಿಟ್ಟು ಗಣಪತಿ ಮುಗಿಯುವವರೆಗೂ, ಗಣಪತಿನ ನೀರು ಬಿಡುವವರೆಗೂ ಮನೆಗೆ ಹೋಗಲ್ಲ. ಅಲ್ಲೇ ಒಂದು ಚಾಪೆ ಹಾಸ್ಕೊ, ಅಲ್ಲೇ ಮಲಗು. ಯಾಕೆಂದರೆ ಗಣಪತಿಗೊಂದು ಕಾವಲು. ಇಡೀ ಜಗತ್ತನ್ನೇ ಕಾಪಾಡ್ತಕ್ಕಂಥ ಗಣಪನಿಗೆ ಆ ಗಣಪನ ಕೂಡಿಸಿ ಆರಾಧನೆ ಮಾಡುವಾಗ ಮಕ್ಕಳು ಮನೆಗೂ ಹೋಗಲ್ಲ. ಅಲ್ಲೇ ಸ್ನಾನ ಮಾಡು, ಅಲ್ಲೇ ಊಟ ಮಾಡು, ಅಲ್ಲೇ ಪ್ರಸಾದ, ಏನೋ ಬಂದಿದ್ದ ಪ್ರಸಾದ ತಿನ್ನು, ಅಲ್ಲೇ ಮಲಗು. ಅಂದರೆ ಸಂಪೂರ್ಣವಾಗಿ ತಮ್ಮನ್ನು ತಾವು ಭಗವಂತನಿಗೆ ಅರ್ಪಣೆ ಮಾಡಿಕೊಳ್ತಕ್ಕಂಥ ಕಾಲ ಇದೆ. ಏನೇ ಆದರೂ ಪುಟ್ಟ ಮಕ್ಕಳು ಅಥವಾ ಸೊಂದಿಗಳಲ್ಲೋ ಬೀದಿಗಳಲ್ಲೋ ಇಡುವಂತಹ ಮಕ್ಕಳು ಇದೊಂದು ಅದ್ಭುತವಾದಂಥ ಚಿಂತನೆಯಿಂದ ಗಣಪನ ಆ ಐಕ್ಯತೆಯನ್ನು, ಬಂಧುತ್ವವನ್ನು, ಬಾಂಧವ್ಯವನ್ನು, ಜಾತಿ ಮತ ಭೇದವಿಲ್ಲದಿರ ನಾವೆಲ್ಲರೂ ಒಂದು ಎಂಬತಕ್ಕಂತಹ ಆ ಚಿಂತನೆಯಿಂದ ಅದ್ಭುತವಾದಂತಹ ಗಣಪನ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಹುಡುಗರು ಈ ಚಂದ ವಸೂಲಿ ಮಾಡಲಿಕ್ಕೆ ಬರ್ತಾರಲ್ಲ, ಚಂದ ವಸೂಲಿನೋ ಅಥವಾ ಒಂದಷ್ಟು ಕಾಣಿಕೆನೋ ಅಥವಾ ನಿಮ್ಮ ಶಕ್ತಿ ಅನುಸಾರ 1 ರೂಪಾಯಿ, 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ನಿಮ್ಮ ಶಕ್ತಿ ಅದು. ಆದರೆ ನಿಮಗೆ ಶಕ್ತಿ ಇದ್ದರೆ ಕೊಡಿ, ಇಲ್ವಾ ಅದನ್ನು ನೈಸಾಗಿ ನಗ್ನಗ್ತಾ ಮಾತಾಡಿ ಕಳಿಸಿ. ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಹೆಂಡತಿ ಮಕ್ಕಳ ಮೇಲಿರುವ ಸಿಟ್ಟನ್ನು ತೆಗೆದು ಆ ಮಕ್ಕಳ ಮೇಲೆ ಗರ್ಜನೆ ಮಾಡ್ತಕ್ಕಂಥದ್ದು ಬೇಡ. ನಿಮಗೆ ಶಕ್ತಿ ಇದ್ದರೆ ಕೊಡಿ, ಇಲ್ಲ ಅಂದರೆ ನನಗೆ ಶಕ್ತಿ ಇಲ್ಲಪ್ಪ, ನಿನ್ನ ಮುಂದೆ ಇನ್ಯಾರು ಬೇರೆಯವ್ರು ನೋಡ್ಕೊ ಅಂತ ಹೇಳಿ, ತಪ್ಪೇನಿಲ್ಲ. ಆದರೆ ಗರ್ಜನೆ ಮಾಡಬೇಡಿ, ಬೈಬೇಡಿ, ಅಥವಾ ಅವ್ರ ಮೇಲೆ ಇನ್ನೊಂದು ನಿಂದನೆ ಮಾಡಬೇಡಿ, ಅಥವಾ ಆ ಒಂದು ಬ್ಯಾಚ್ ಮೇಲೋ ಆ ಗಣಪನ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಗಣಪನ ಪೂಜೆಗೆ ಬರ್ತಕ್ಕಂಥವ್ರು ಅಥವಾ ಆ ಒಂದು ಸಂಘ ಸಂಸ್ಥೆಯಲ್ಲಿರ್ತಕ್ಕಂಥವ್ರ ಮೇಲೋ ವಿನಾಕಾರಣ ಗರ್ಜನೆ ಮಾಡಿ ಕೋಪಕ್ಕೆ ಗುರಿಯಾಗಿ ಅವ್ರನ್ನ ಉದ್ರೇಕಪಡಿಸಿ. ಯಾಕೆಂದರೆ ಮಕ್ಕಳಲ್ಲಿ ಒಂದು ಗುಣ ಏನಂದರೆ, ನಾವು ಮಾಡೋ ಕೆಲಸಕ್ಕೆ ಯಾರನ್ನ ಅಡ್ಡ ಬಂದ ತಕ್ಷಣ ಅವ್ರನ್ನ ನೋಡೋ ದೃಷ್ಟಿ ಬೇರೆ ಆಗಿಬಿಡುತ್ತೆ. ನಮ್ಮನೆ ಮಕ್ಕಳೇ ಆ ತಪ್ಪು ಮಾಡಿದ್ರೆ ಪರಿಸ್ಥಿತಿ ಯೋಚನೆ ಮಾಡಿ. ಹಾಗಾಗಿ ಸ್ವಲ್ಪ ತಾಳ್ಮೆ ತಗೋಬೇಕಾದ್ದು ದೊಡ್ಡವ್ರ ಕರ್ತವ್ಯ. ದೊಡ್ಡವರು ತಾಳ್ಮೆ ತಗೋಬೇಕು. ಸಾಧ್ಯವಾದರೆ ಶಕ್ತಿ ಇದ್ದರೆ ಒಂದಿಷ್ಟು ಸಹಾಯ ಮಾಡಬೇಕು. ನಾವು ಆ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕು, ತಪ್ಪೇನಿದೆ? ಇದನ್ನು ಮಾಡೋಣ, ಗಣಪನ ಆರಾಧನೆ ಮಾಡೋಣ. ವರಸಿದ್ಧಿವಿನಾಯಕ ಸ್ವಾಮಿಯ ಸಿದ್ಧಿವಿನಾಯಕನ ಸಂಪೂರ್ಣ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗೋಣ. ಒಳ್ಳೆಯದಾಗಲಿ. ಗಣಾನಾಂತ್ವ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನಷ್ಟೃಣ್ವನ್ನೋತಭಿಸ್ಸೀದ ಸಾದನಂ. ಶ್ರೀ ಕ್ರೋಧನಾಮ ಸಂವತ್ಸರೇ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ 3/9/2024 ಮಂಗಳವಾರ ಪ್ರತಿಪತ್ ಪುಬ್ಬ ನಕ್ಷತ್ರ. ನಕ್ಷತ್ರ ಪ್ರಕಾರ ಚಂದ್ರ ಮತ್ತು ಕುಜ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಭಾದ್ರಪದ ಮಾಸ ಬಂತು ಅಂದರೆ ಎಲ್ಲೆಲ್ಲೂ ಗಣಪನೆ, ಎಲ್ಲೂ ಗಣಪನೆ. ಭಾದ್ರಪದ ಮಾಸದಲ್ಲೇ ಗಣಪತಿ ಹಬ್ಬ. ಗಣಪತಿ ಹಬ್ಬ ಬಂತು ಅಂದರೆ ಅದರ ಆನಂದವೇ ಬೇರೆ. ಹಾಗೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ಎಲ್ಲರೂ ಸಂತೋಷದಿಂದ ಸಂಭ್ರಮಿಸುವಂತಹದ್ದು. ಬರೀ ಮಕ್ಕಳಷ್ಟೇ ಅಲ್ಲ, ತಾಯಂದರು. ಗೌರಿ ಹಬ್ಬ ಬಂತು ಅಂದರೆ ಹೆಣ್ಮಕ್ಳು ಖುಷಿ. ತವರಿಂದ ಒಂದು ಸೀರೆ ಬರುತ್ತೆ, ಗಂಡನಿಗೊಂದು ಟ್ಯಾಕ್ಸ್ ಆಗುತ್ತೆ, ಗಂಡ ಕರ್ಕೊಂಡು ಹೋಗಬೇಕು, ಒಂದು ಸೀರೆ ಕೊಡಿಸ್ಬೇಕು, ಜೊತೆಗೆ ಒಳ್ಳೆ ಬಳೆ ಕೊಡಿಸ್ಬೇಕು, ಮನೆ ಅಲಂಕಾರ ಮಾಡಬೇಕು, ಮಾವಿನ ಸೊಪ್ಪು ತೋರಣ ಕಟ್ಟಬೇಕು, ಗಣಪತಿ ಪೂಜೆಗೆ ಬೇಕಾದ ವ್ಯವಸ್ಥೆ ಆಗಬೇಕು, ಗೌರಿ ಪೂಜೆಗೆ ಬೇಕಾದ ವ್ಯವಸ್ಥೆ ಆಗಬೇಕು, ಮರದ ಬಾಗಿನ ತರಬೇಕು. ಅದರಲ್ಲೂ ಆ ಮರದ ಬಾಗಿನನ್ನು ಇಟ್ಕೊಂಡು ಆ ಟೂ ವೀಲರ್ ಇರ್ತಕ್ಕಂಥವ್ರು, ಕಾರ್ ಇರ್ತಕ್ಕಂಥವ್ರದ್ದು ಇದಿಲ್ಲ ಬಿಡಿ, ಆದರೆ ಟೂ ವೀಲರ್ ಇಟ್ಕೊಂಡು ಈ ಪ್ರಾಂತ್ಯದಿಂದ ಆ ಪ್ರಾಂತ್ಯಕ್ಕೆ ಹೊರಡ್ತಾ ಆ ಮರದ ಬಾಗಿನವನ್ನು ಸೊಂಟದಲ್ಲಿ ಇಟ್ಕೊಂಡು ಒಂದಷ್ಟು ಜನ ಹೆಣ್ಮಕ್ಳು ಬಸ್ಸಲ್ಲೂ ಹೋಗ್ಬೇಕಾದ್ರೆ ಆ ಮರದ ಬಾಗಿನವನ್ನು ತೊಗೊಂಡು ಹೋಗ್ತಾ ಇರ್ತಾರೆ. ಇದೆಲ್ಲ ನೋಡಲಿಕ್ಕೂ ಆನಂದ. ಜೊತೆಗೆ ಈ ಸಂಪ್ರದಾಯ ಇದೆಯಲ್ಲ, ಆ ಮರದ ಬಾಗಿನ ಬಿದಿರಿಂದ ಮಾಡ್ತಕ್ಕಂತಹ ಮರ ಇದೆಯಲ್ಲ, ಎಂತಹ ಅವಿನಾಭಾವ ಸಂಬಂಧ ಇದೆ. ಜೊತೆಗೆ ಈ ಒಂದು ಕಾರ್ಯಕ್ರಮ ಅಂತಾದರೆ, ಅಂದರೆ ಈ ಒಂದು ಹಬ್ಬಗಳಲ್ಲಿ ಎಷ್ಟು ಜನದ ಜೀವನ ನಡೆಯುತ್ತೆ ನೋಡಿ. ರೈತ ಹೂ ಬೆಳಿತಾನೆ, ಮಾರ್ಕೆಟಿಗೆ ತರ್ತಾನೆ, ಒಳ್ಳೆ ಬೆಲೆ ಸಿಗುತ್ತೆ. ಹಾಗೆ ಬಿದಿರು, ಯಾವಾಗೂ ಬಿದಿರನ್ನು ದೂರ ಮಾಡ್ತಾ ಇರ್ತೇವೆ ನಾವು, ಆದರೆ ಬಿದಿರಿನ ಮರಗಳು, ಆ ಮರದ ಬಾಗಿನ ಅಂತ ಹೇಳ್ತೀವಲ್ಲ, ಅದಕ್ಕೆ ಬಿದಿರಿನ ಮರನೇ ಬೇಕು. ಇದಕ್ಕೆ ಆಲ್ಟ್ರೇಷನ್ ಆಗಿ ಒಂದು ಪ್ಲಾಸ್ಟಿಕ್ದೋ ಅಥವಾ ಚಿನ್ನದ್ದೋ ಬೆಳ್ಳಿದೋ ಅಥವಾ ಹಿತ್ತಾಳೆದೋ ತಾಮ್ರದ್ದೋ ಅಲ್ಲ, ಬಿದಿರಿನ ಮರನೇ ಇರಬೇಕು. ಆ ಬಿದಿರಲ್ಲೇ ತಯಾರಾಗ್ತಕ್ಕಂಥ ಮರಗಳು, ಅದನ್ನು ಬಾಗಿನ ಕೊಡ್ತಕ್ಕಂಥದ್ದು. ಇನ್ನು ಅದರೊಳಗೆ ಹಾಕುವಂಥ ಪದಾರ್ಥ ಸೀರೆ, ಕುಬ್ಸದ ಕಣ, ಧಾನ್ಯಗಳು, ಬಳೆ ಬಿಚ್ಚಾಲೆ ಸಾಮಗ್ರಿಗಳು, ಅರಿಶಿನ, ಕುಂಕುಮ, ಹೂವು, ಹಣ್ಣುಗಳು ಎಲ್ಲವೂ ಸಹಿತ ಆ ಮರದ ಭಾಗದಲ್ಲಿರುತ್ತೆ. ಇಷ್ಟೆಲ್ಲ ಅದ್ಭುತವಾದಂತಹ ಒಂದು ಚಿಂತನೆ ಹಿಂದಿನವರು ಮಾಡಿಟ್ಟಿದ್ದಾರೆ. ಆ ಹಿಂದಿನವ್ರು ಮಾಡಬೇಕಾದ್ರೆ ಅದು ಸುಮ್ಮನೆ ಮೌಢ್ಯತೆ ಅಲ್ಲ, ಅದಕ್ಕೆ ಅದರದಂಥ ಅರ್ಥ ಇದೆ. ಗೌರಿ ಹಬ್ಬ ಹೇಗೆ, ಗಣಪತಿ ಹಬ್ಬ ಹೇಗೆ, ಜೊತೆಗೆ ಅನಂತ ಪದ್ಮನಾಭ ಹೇಗೆ, ನವರಾತ್ರಿ ಹೇಗೆ, ಇದೆಲ್ಲವೂ ಆಯಾ ಹಬ್ಬಗಳಲ್ಲಿ ಆಯಾ ಥರ ಅನುಷ್ಠಾನಗಳಾದ್ರೇ ಅದರ ಫಲಾಫಲಗಳು ಸ್ಪಷ್ಟತೆಯಿಂದ ಸಿಗ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶರಭ್ಯಶ್ಚ ರಾಹವೇ ಕೇತುವೇ ನಮಃ.
ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಓಂ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನವಗ್ರಹಗಳನ್ನು ಎಲ್ಲರೂ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಜೊತೆಗೆ ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ಈ ಶುಭ ದಿನ. ಇವತ್ತು ಈ ಒಂದು ಭಾದ್ರಪದ ಮಾಸದ ಪ್ರಾರಂಭದ ದಿನ. ನಿನ್ನೆ ಅಷ್ಟೇ ಅಮಾವಾಸ್ಯೆ ಆಯಿತು. ಇವತ್ತು ಪ್ರಾರಂಭದ ಈ ಭಾದ್ರಪದ ಮಾಸದ ಈ ಶುಕ್ಲ ಪಕ್ಷದ ಪ್ರಾರಂಭದ ದಿನ. ಹಾಗಾಗಿ ಗೌರಿ ಗಣಪತಿ ಹಬ್ಬಕ್ಕೆ ಯಾರೆಲ್ಲ ಹೆಣ್ಣುಮಕ್ಕಳಿಗೆ ತಾವು ಕೊಡಬೇಕಾಗಿರ್ತಕ್ಕಂಥ ಮಂಗಳ ದ್ರವ್ಯಗಳನ್ನು ಕೊಡ್ಬೋದು, ಇವತ್ತಿನಿಂದ ಬಹಳ ವೇಗವಾಗಿ ಪ್ರತಿಯೊಂದು ಕಡೆಗೂ ಕಳಿಸ್ಕೊಡ್ತಾ ಇರ್ತಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಷಡ್ಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ, ರಾಶಿಫಲದತ್ತ ಗಮನ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥದ್ದು, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಬದಲಾವಣೆಯನ್ನು ತಂದುಕೊಳ್ತೀರಿ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆದರೆ ಸಣ್ಣ ಸಣ್ಣ ವಿಚಾರವೂ ಸಹಿತ ಬಹಳ ದೊಡ್ಡದಾಗಿ ದೂರವಾಗಿ ಆಲೋಚನೆ ಮಾಡುವಂಥದ್ದಾಗುತ್ತೆ. ಕುಟುಂಬದಲ್ಲಿರ್ತಕ್ಕಂಥ ಆತ್ಮೀಯರು, ನೀವು ಉದ್ಯೋಗ ಮಾಡುವಂಥ ಕಡೆ ಅಲ್ಲಿರ್ತಕ್ಕಂಥ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಮೇಲಧಿಕಾರಿಗಳು ಸಣ್ಣ ಸಣ್ಣ ವಿಚಾರವನ್ನು ಸಹಿತ ರೌದ್ರ ಮಾಡ್ತಕ್ಕಂಥದ್ದು, ನಿಮ್ಮನ್ನು ಉದ್ವೇಗನಕ್ಕೆ ತರಿತರಿಸ್ತಕ್ಕಂಥದ್ದು, ನಿಮ್ಮ ಮನಸ್ಸಲ್ಲಿ ಇಲ್ಲದನ್ನೂ ಸಹಿತ ಇದೆ ಅಂತ ಸೃಷ್ಟಿಪಡಿಸಿ ನಿಮಗೊಂದಿಷ್ಟು ಬೇರೆ ಥರನೇ ಸಮಸ್ಯೆಗಳನ್ನು ಎದುರಾಗುವಂಥ ಪರಿಸ್ಥಿತಿಯನ್ನು ತಂದೊಡ್ಡು ಬಿಡ್ತಾರೆ. ಇವತ್ತು ನಿಮ್ಮಲ್ಲಿ, ನಿಮ್ಮ ವೃತ್ತಿಯಲ್ಲಿ, ತಾವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ, ಇವತ್ತು ನೀವು ಮಾಡುವಂಥ ಕೆಲಸ, ನಿಮ್ಮ ವೃತ್ತಿ ಜೀವನ ಅಷ್ಟು ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದರೂ ಗುರು ಹಿರಿಯರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೆಯಿಂದ ಆಚೆಗೊಳ್ಳಬೇಕಾದ್ರೆ ಸಾಧ್ಯವಾದಷ್ಟು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಬರೀ ಹಣೆಯಲ್ಲಿಲ್ದಿರ ಒಂದಿಷ್ಟು ಗಂಧ, ಕುಂಕುಮ, ಭಸ್ಮವನ್ನು ಧಾರಣೆ ಮಾಡಿಕೊಳ್ತಕ್ಕಂಥದ್ದು. ಸಾಧ್ಯವಾದರೆ ರಕ್ತಚಂದನ ಕೆಂಪು ಗಂಧವನ್ನು ತೆಗೆದು ಆ ಕೆಂಪು ಗಂಧದಲ್ಲಿ ಶ್ವೇತವರ್ಣದ ಪುಷ್ಪಗಳಿಗೆ ಕೆಂಪು ಗಂಧವನ್ನು ಲೇಪನ ಮಾಡಿ ಅದನ್ನು ನಿಮ್ಮ ಕುಲದೇವರಿಗೆ ಗಂಧವನ್ನು ಹಚ್ಚಿ ಅದು ಪುಷ್ಪಗಳನ್ನು ದೇವರಿಗೆ ಸಮರ್ಪಣೆ ಮಾಡಿ ಉಳಿದಿರ್ತಕ್ಕಂಥ ಸ್ವಲ್ಪ ಗಂಧವನ್ನು ತಾವು ಹಣೆಗಚ್ಚಿಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ, ಮನಸ್ಸಿಗೆ ನೆಮ್ಮದಿಯಿರತಕ್ಕಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಆದರೆ ಅಧಿಕವಾದಂತಹ ಚಿಂತನೆ ಬರ್ತಕ್ಕಂಥದ್ದು, ಬೇಡವಾದಂತಹ ರೀತಿ ಮನಸ್ಸಲ್ಲಿರ್ತಕ್ಕಂಥದ್ದು ಒಂದು ಚಿಂತನೆಗಳೆದುರಾಗ್ತಕ್ಕಂಥದ್ದು. ಇವತ್ತು ಗುರು ಹಿರಿಯರ ಮಾತಾಗಲಿ, ಕುಟುಂಬದ ಹಿರಿಯರ ಮಾತಾಗಲಿ, ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮಗೆ ಬಹಳ ಬೇಕಾಗಿರ್ತಕ್ಕಂಥವ್ರು ಯಾವ ಮಾರ್ಗದರ್ಶನವನ್ನು ಯಾರು ಹೇಳಿದ್ರು ವೃಷಭ ರಾಶಿಯವರಿಗೆ ನಿಮಗೆ ಸರಿ ಅನಿಸೋದನ್ನಷ್ಟೇ ನೀವು ಚಿಂತನೆ ಮಾಡ್ತಾ ಮುನ್ನಡೀತೀರಿ. ಇಲ್ಲೇ ವ್ಯತ್ಯಾಸ ಆಗೋದು. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಒಂದಷ್ಟು ಕೆಲಸಗಳನ್ನು ಕೈ ಬಿಟ್ಬಿಡ್ತೀರಿ. ಆದರೆ ಬಲವಂತ ಮಾಗಸ್ನಾನ ಪ್ರತಿಯೊಂದು ಕೆಲಸದಲ್ಲೂ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ದುಡುಕಿ ತೀರ್ಮಾನ ತಂದುಕೊಂಡು ಇನ್ನೊಬ್ಬರನ್ನ ನಿಷ್ಠೂರ ಮಾಡ್ತಾ ತಾವು ನಿಷ್ಠೂರಕ್ಕೊಳಗಾಗ್ಬಿಡ್ತೀರಿ. ಇವತ್ತು ಸಾಧ್ಯವಾದಷ್ಟು ತಾಳ್ಮೆ ಇರಲಿ, ಸಮಾಧಾನ ಇರಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ ಇದೆಯಲ್ಲ, ಅದು ಖಂಡಿತ ಇವತ್ತು ಒಳಿತಲ್ಲ. ಇವತ್ತು ಸಾಧ್ಯವಾದಷ್ಟು ತಲೆಬಗ್ಸಿ ನಡೀತಕ್ಕಂಥದ್ದನ್ನೇ ನಡೆಸಿ. ಹಾಗೆ ಸಾಧ್ಯವಾದರೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ತಮ್ಮ ಚಿಂತನೆಯನ್ನು ಸರಿಯಾದ ಸನ್ಮಾರ್ಗದತ್ತ ನಡೆಸಿದ್ರೆ ಅದರ ಫಲಾಫಲಗಳನ್ನು ಖಂಡಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು, ಗುರುಚಂದ್ರರ ಯೋಗ ಫಲ ಬಂತು ಅಂದರೆ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಅಭಿವೃದ್ಧಿ ಇದೆ ಅಂತ. ಹಾಗೆ ಇವತ್ತು ಮಿಥುನ ರಾಶಿಯವರು ಯಾವ ಚಿಂತನೆ ಮಾಡಿದ್ರೂ ಅದರ ಫಲಾಫಲಗಳು ಸಾಕಷ್ಟು. ಮೇಲಧಿಕಾರಿಗಳಾಗಲಿ, ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳಾಗಲಿ ಅಥವಾ ನಿಮ್ಮ ಕುಟುಂಬದ ಹಿರಿಯರಾಗಲಿ ಒಂದಷ್ಟು ಮಾರ್ಗದರ್ಶನವನ್ನು ಕೊಡ್ತಾರೆ. ಅದರಂತೆ ತಾವು ನಡೆದರೆ ಖಂಡಿತ ಮತ್ತೊಂದು ಹೆಜ್ಜೆ ಮುಂದೆ ನಡೀತೀರಿ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಈ ಹಿಂದೆ ಯಾವತ್ತೋ ನಡೆಸಿರ್ತಕ್ಕಂಥ ಅಥವಾ ಹಿಂದೆ ಯಾವತ್ತೋ ನೀವು ಹೂಡಿಕೆ ಮಾಡಿರ್ತಕ್ಕಂಥ ಹಣದ ಒಂದಷ್ಟು ಸಂತೋಷವಾಗಿರ್ತಕ್ಕಂಥ ಒಂದಷ್ಟು ಸುದ್ದಿ ಸಮಾಚಾರವನ್ನು ಇವತ್ತು ಮಿಥುನ ರಾಶಿಯವರು ಮಧ್ಯಾಹ್ನ 12ರಿಂದ 4 ಒಳಗಾಗಿ ಈ ವಿಚಾರಗಳನ್ನು ತಗೊಳ್ತೀರಿ. ಹಾಗಾಗಿ ಅದೃಷ್ಟ ಎಂಬತಕ್ಕಂಥದ್ದು ಇದೆ. ಜೊತೆಗೆ ಕಳೆದಿರ್ತಕ್ಕಂಥ ವಸ್ತುವನ್ನು ಪುನಃ ಮರಳಿ ಪಡಿತಕ್ಕಂಥದ್ದಿದೆ. ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಟ್ಟರೆ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಅನಾರೋಗ್ಯಕ್ಕೆ ತುತ್ತಾಗಿ ನನಗೇನೋ ಆಯಿತು ಅಂತ ಆಲೋಚನೆ ಮಾಡ್ತಿರ್ತೀರಲ್ಲ, ಆದರೆ ಏನೂ ಇಲ್ಲ, ನೀವು ಆರೋಗ್ಯವಾಗಿದ್ದೀರಿ ಅಂತ ಹೇಳುವಂಥ ಮಾತನ್ನು ವೈದ್ಯರು ನಮಗೆ ಹೇಳ್ತಾರೆ, ಅಲ್ಲೂ ಸಂತೋಷ ಪಡ್ತೀರಿ. ಕೆಲವರು ಹಾಗೆ ಏನೋ ಒಂದಿದೆ ಅಂಥೇಳಿ ಒಂದು ಸಣ್ಣದಾಗಿ ಒಂದು ಹುಳನ ತಲೆಗೆ ಬಿಟ್ಟಿರ್ತಾರೆ. ಆ ಬಿಟ್ಟಂಥ ಹುಳ ಯಾವ ಮಟ್ಟಕ್ಕೆ ಅಂದರೆ ರೋಗಕ್ಕಿಂತ ಅದು ದೊಡ್ಡ ಸಮಸ್ಯೆ ಆಗಿರುತ್ತೆ.
ಆದರೆ ಅಲ್ಲಿ ಸಂತೋಷ ಅಂತಕ್ಕಂಥದ್ದಿರೋಲ್ಲ. ಆದರೆ ಅಂತಹದ್ದು ಒಂದು ಒಳ್ಳೆಯ ಒಂದು ಸುದ್ದಿ ಕೇಳುವಂಥ ಯೋಗ ಫಲ ಇವತ್ತು ಮಿಥುನ ರಾಶಿಯವರಿಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಲಾಭವಿದೆ, ಮನಸ್ಸಿಗೆ ಶಾಂತಿ ಇದೆ, ನೆಮ್ಮದಿ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ. ಮನಸ್ಸಲ್ಲಿ ಬರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಬೇಕು, ಸಮಾಧಾನ ಬೇಕು. ಆ ತಾಳ್ಮೆ ಸಮಾಧಾನದಿಂದ ತಾವು ಮಾಡುವಂಥ ಕೆಲಸದಲ್ಲಿ ತುಂಬ ಅದ್ಭುತವಾದ ಫಲವಿದೆ. ಆದರೆ ಇವತ್ತು ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ಳುವಂಥ ಯೋಗ ಫಲ ನಿಮ್ಮದಾಗಬೇಕಾದ್ರೆ ಮೊದಲು ತಾವು ಮಾಡಬೇಕಾದ್ದು ಗಣಪತಿಯ ಪ್ರಾರ್ಥನೆ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ. ಸಾಧ್ಯವಾದರೆ ಹತ್ತಿರದಲ್ಲಿ ಎಲ್ಲಾದರೂ ಒಂದಷ್ಟು ಚೆನ್ನಾಗಿರ್ತಕ್ಕಂಥ ಸ್ಥಳದಲ್ಲಿ ಒಂದು 21 ಗರಿಕೆಯನ್ನು ತಂದು ಅದಕ್ಕೆ ಒಂಚೂರು ಗಂಧವನ್ನು ಅದ್ದುಕೊಂಡು ಅಥವಾ ಅರಿಶಿಣವನ್ನು ಅದ್ದಿ ಅದನ್ನು ಗಣಪನ ಪಾದಕ್ಕೆ ಇಡಿ. ಹೀಗೆ ಮಾಡೋದ್ರಿಂದ ತುಂಬ ಅದ್ಭುತವಾದಂಥ ಫಲವನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬಳ್ಳಾರಿ ಡಿಸ್ಟ್ರಿಕ್ಟ್ ಗುರುಜಿ. ಹಾಂ ಅಮ್ಮ, ತಮ್ಮ ಹೆಸರು? ಮೇಘ ಅಂತ. ಆಯ್ತು, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿತಾ. ಹಲೋ 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 ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಕೋಟಿ ಕೋಟಿ ನಮಸ್ಕಾರಗಳು ಗುರುಜಿ. ನಮಸ್ತೆ ಅಮ್ಮ, ಹೇಳು ಮಗು. ನಮ್ಮ ಮನೆಯಲ್ಲಿ ತುಂಬಾ ಸಮಸ್ಯೆಗಳು ಇದೆ ಗುರುಜಿ. ಏನು ತೊಂದರೆ ಆಗ್ತದೆಮ್ಮ? ನಮ್ಮ ಅಣ್ಣ ನೋಡಿದ್ರ ತೀರ್ಕೊಂಡೋದ. ಹ್ಞೂ ನಮ್ಮ ಅಕ್ಕ ನೋಡಿದ್ರ ಬೇರೆ ಅದರ್ ಕ್ಯಾಸ್ಟ್ ಒಳಗ ರಿಜಿಸ್ಟರ್ ಮ್ಯಾರೇಜ್ ಆಯ್ತು. ನಮ್ಮ ಅಮ್ಮಗ್ ತುಂಬಾ ಆರಾಮಿಲ್ಲ ಗುರುಜಿ. ನಮ್ಮ ಮನೆಯಲ್ಲಿ ತುಂಬಾ ಕಷ್ಟ ಇದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗ ಅಮ್ಮನಿಗೆ ಹೇಗೆ ಆರಾಮಾಗತ್ತಮ್ಮ? ಯೋಚನೆ ಮಾಡು. ಎದೆ ಉದ್ದಕ್ಕೂ ಬೆಳೆದು ನಿಂತಿರ್ತಕ್ಕಂಥ ಎದೆ ಉದ್ದಕ್ಕೂ ಬೆಳೆದು ನಿಂತಿರ್ತಕ್ಕಂಥ ಮಗನ ಕಳ್ಕೊಂಡಿದ್ದಾರೆ. ಮನೆ ಮರ್ಯಾದೆಯನ್ನು ಕಾಪಾಡಿಕೊಂಡು ಬೊಬ್ಬೊಬ್ಬ. ಏನಾಗಿತ್ತಮ್ಮ? ನಮ್ಮ ಅಣ್ಣ ಪಾಯ್ಸನ್ ತಗೊಂಡಿದ್ರು ಗುರುಜಿ. ಅಯ್ಯೋ, ಏನು ಓದಿದ್ದ ಆತ? ಸೆಕೆಂಡ್ PUC ಓದಿದ್ದ ಗುರುಜಿ. ಹಾಂ ಹಾಂ. ನಮ್ಮ ಅಕ್ಕ M.Com ಓದಿದ್ರು ಗುರುಜಿ. ಅವರು ಅದರ್ ಕ್ಯಾಸ್ಟ್ ಒಳಗ್ ಮ್ಯಾರೇಜ್ ಆಗಿ ಹೋದ್ರು ಗುರುಜಿ. ಇವಾಗ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಗುರುಜಿ. ಮಗು, ನಾನೊಂದು ಮಾತು ಹೇಳ್ತೀನಿ ಕೇಳಿ. ಇಂಥ ಸಮಯದಲ್ಲಿ ನೀನು ಮೊದಲು ಅಪ್ಪ ಅಮ್ಮನ ಧೈರ್ಯ ಕೊಡಬೇಕು. ಅಪ್ಪ ಅಮ್ಮನ ಧೈರ್ಯ ಕೊಡಬೇಕು. ಹಿರಿಯ ಕಂಚಾಳು ಮನೆಗಲ್ಲ ಅಂತ ಹೇಳಿ ಅಕ್ಕನ ದಾರಿನ ನೀನು ಯಾವುದೇ ಕಾರಣಕ್ಕೂ ಹಿಡಿದೀರ. ನಿಂದೇ ಆದಂಥ ಬದುಕಲ್ಲಿ ಕನಿಷ್ಠ ಪಕ್ಷ ಈ ಮದುವೆ ಎಂಬತಕ್ಕಂತಹ ಆ ಪದಕ್ಕೆ ಅರ್ಥ ಅಪ್ಪ ಅಮ್ಮನಿಗೊಂದು ಅವಕಾಶ ಮಾಡ್ಕೊಡ್ಬೇಕಮ್ಮ. ಅವ್ರು ಕಷ್ಟಪಟ್ಟು ನಮಗೆ ಏನು ಬೇಕು, ಏನು ಬೇಡ, ಬೇಕು ಬೇಡ, ಇಂಥದ್ದೇ ಬಟ್ಟೆ ಹಾಕ್ಬೇಕು ನನ್ನ ಮಕ್ಕಳು, ಇಂಥದ್ದೇ ಊಟ ಮಾಡಬೇಕು, ಇಷ್ಟು ಶಕ್ತಿಯಾಗಿರಬೇಕು ಅಂತ ಆಲೋಚನೆ ಮಾಡೋ ತಂದೆ ತಾಯಿಗೆ ಅವ್ರಿಗೆ ಬೇಕಾದಂಥ ವರನ್ನ ಗಂಡನ ತಂದು ಕೊಡಿಸೋದಕ್ಕೆ ಅಥವಾ ಒಂದು ಒಳ್ಳೆ ಕಡೆ ಒಂದು ಸಂಬಂಧ ನೋಡಿ ಮದುವೆ ಮಾಡೋಷ್ಟು ತಾಳ್ಮೆ ಅವರಿಗೆ ವ್ಯವಧಾನತೆ ಇರಲ್ವಾ? ಅದನ್ನು ಮಾಡ್ತಾರೆ. ಆದರೆ ಅವಕಾಶ ಕೊಡ್ದಂಗೆ ಒದ್ದಾಡ್ತಾ ಇದ್ದಾರೆ. ತುಂಬ ಮನೆಗಳಲ್ಲಿ ಇಂಥದ್ದೇ ಸಮಸ್ಯೆ ನಡೀತಾ ಇದೆ. ಹೆದರ್ಬೇಡಮ್ಮ. ಆದರೆ ನೀನು ಅಪ್ಪ ಅಮ್ಮನಿಗೆ ಒಳ್ಳೆ ನನ್ನ ವಿವಾಹ ಬಗ್ಗೆ ಯಾವಾಗ ಆಗ್ತದೆ? ನಿನ್ನ ವಿವಾಹದ ಬಗ್ಗೆ ನಿನ್ನ ಸ್ವರತರಂಗ ಚೆನ್ನಾಗಿದೆ, ಒಳ್ಳೆ ಕಡೆ ಸಂಬಂಧ ಆಗುತ್ತೆ. ಆದರೆ ಈ ಅವಕಾಶ ಆದಷ್ಟು ಅಪ್ಪ ಅಮ್ಮನಿಗೆ ಕೊಡು. ಅಪ್ಪ ಅಮ್ಮ ನೋಡತಕ್ಕಂಥ ಸಂಬಂಧವನ್ನೇ ನೀನು ಮದುವೆ ಆಗು. ನೀನು ಖಂಡಿತ ಚೆನ್ನಾಗಿರ್ತೀಯ. ಅಪ್ಪ ಅಮ್ಮನ ಮನಸ್ಸು ನೋಯಿಸಕ್ಕೆ ಹೋಗ್ಬೇಡ ಈ ವಿಚಾರದಲ್ಲಿ. ಹೇಳಮ್ಮ. ಇಲ್ಲ, ಅಮ್ಮ ಮಾತಾಡ್ತಾರೆ. ಕೊಡಮ್ಮ. ನಮಸ್ತೆ ಗುರುಜಿ. ಕೋಟಿ ಕೋಟಿ ನಮಸ್ಕಾರ. ಇಲ್ಲ ಬಂದಿದ್ದಿ ಗುರುಜಿ ನಿಮ್ಮ ಹತ್ರ. ಬಂದಿದೆ ತಾಯಿ, ಹೇಳಮ್ಮ. ಅದ ಗುರುಜಿಗ ಮಗಳು ಬರ್ಸೋದಕ್ಕ ನಮ್ಮ ಕಡೆಗೆ ಯಾರು ಕರ್ಕೊಬಾರ್ರಿ ಅಂತಾರೆ. ಹೆಂಗ್ ಕರ್ಬೇಕು ಗುರುಜಿ ಅಂದಾಗ ನಾನೊಂದು ಮಾತು ಹೇಳ. ಅವ್ರು ಬರ್ತೀವಿ ಅಂದಾಗ ಯಾರೋ ಕರ್ಕೊಂಬೇಡಿ ಅಂತಂದರೆ ತಾಯಿ ಮಕ್ಕಳ ಸಂಬಂಧ ಬೇರೆ ಆಗುವಂಥದ್ದಲ್ಲ, ಅಥವಾ ತಾಯಿ ಮಕ್ಕಳ ಸಂಬಂಧ ಇನ್ನೊಬ್ಬರು ಮಾತನಂತೆ ನಡೀತಕ್ಕಂಥದ್ದಲ್ಲ. ಹುಡುಗರು ತಪ್ಪು ಮಾಡಿದ್ದಾರೆ, ಆಲೋಚನೆ ಮಾಡಿ. ಜೊತೆಗೆ ಅವ್ರು ಇರ್ತಕ್ಕಂಥ ರೀತಿ, ಅವರ ಒಂದು ಬದುಕು, ಅದೆಲ್ಲವನ್ನು ಆಲೋಚನೆ ಮಾಡಿ ಸರಿಯಾದಂಥ ಒಂದು ಒಳ್ಳೆ ತೀರ್ಮಾನ ತಗೊಳ್ಳಿ. ತಪ್ಪಲ್ಲ. ಹೇಳ್ತಕ್ಕಂಥವ್ರು, ಮಾತಾಡ್ತಕ್ಕಂಥವ್ರು ಎಲ್ಲರೂ ಸೀದಾ ನಿಮ್ಮ ಸಂಸಾರದಲ್ಲಿ ಅಥವಾ ನಿಮ್ಮ ಕಷ್ಟ ಸುಖಕ್ಕೆ ಅಥವಾ ನಿಮಗೆ ಬೇಕು ಬೇಡಗಳಿಗೆ ಯಾರೂ ಚಿಂತನೆ ಮಾಡ್ತಕ್ಕಂಥವ್ರಲ್ಲ. ಸರಿಯಾದ ಮಾರ್ಗವನ್ನು ಆಲೋಚನೆ ಮಾಡಿ. ಜೊತೆಗೆ ಮುಂದೆ ಮಗಳಿದ್ದಾಳೆ ಚಿಕ್ಕವಳು, ಅವಳಿಗೊಂದು ಒಳ್ಳೆ ದಾರಿ ಆಗಬೇಕು, ಅವಳಿಗೆ ಒಳ್ಳೆ ದಾರಿ ಆಗಬೇಕು, ಒಳ್ಳೆ ಮನೆ ಸಿಗಬೇಕು. ಅದೆಲ್ಲವನ್ನೂ ಸಹಿತ ಮನಸ್ಸಲ್ಲಿ ಇಟ್ಕೊಂಡು ಒಂದು ಒಳ್ಳೆ ತೀರ್ಮಾನಕ್ಕೆ ಬನ್ನಿ. ಒಳ್ಳೆಯದಾಗಲಿ ತಾಯಿ.
ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಒಂದಷ್ಟು ಕಾಲ ಮಾತ್ರ ಬಹಳ ಮಂದಗತಿಯಲ್ಲಿ ಸಾಗುತ್ತೆ. ಅದರಲ್ಲೂ ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಇವತ್ತಿನ ದಿವಸ ತಾವು ಅಂದುಕೊಳ್ಳೋದೊಂದು, ಆಗೋದು ಮತ್ತೊಂದು. ಹಾಗೆ ಸ್ವಲ್ಪ ನಿಷ್ಠುರಕ್ಕೊಳಗಾಗ್ತೀರಿ. ತಾಳ್ಮೆಯಿಂದ ಸಮಾಧಾನದಿಂದ ಏನೋ ಸಾಧನೆ ಮಾಡಬೇಕು ಅಂತ ಅಂದ್ಕೊಳ್ಳೋ ನಿಮಗೆ ಆ ಸಾಧನೆಗಿನ್ನ ಒಂದಷ್ಟು ಅಸಮಾಧಾನದ ಸನ್ನಿವೇಶ ಆಗುತ್ತೆ. ಅಥವಾ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲ್ಲ. ಅಥವಾ ಕುಟುಂಬದ ಹಿರಿಯರು ಯಾರೋ ಏನೋ ಮಾತಾಡೋದ್ರಿಂದ ಕಣ್ಣೀರು ಹಾಕುವಂಥ ಪರಿಸ್ಥಿತಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ 6:20ರವರೆಗೂ, 3ರಿಂದ 6:20ರ ಮಧ್ಯದಲ್ಲಿ ಮಾತ್ರ ಒಂದಷ್ಟು ಅದ್ಭುತವಾದಂಥ ಕಾಲ. ತಾವು ಅಂದುಕೊಳ್ಳದಿರಿದ್ರು ಅಥವಾ ಯಾವುದನ್ನು ಮನಸ್ಸಲ್ಲಿ ತಂದುಕೊಂಡಿರೋದಿಲ್ವೋ ಆ ಭಾಗಗಳಲ್ಲಿ ಅಂಥದ್ರಿಂದಲೇ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಬಲವೂ ಇದೆ. ಅಂದರೆ ಒಂದು ಕಡೆ ಅದೃಷ್ಟ ಇದೆ, ಒಂದು ಕಡೆ ದುರಾದೃಷ್ಟವಿದೆ. ದುರಾದೃಷ್ಟ ಹೇಗೆ? ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಕೆಲವು ಶಿಕ್ಷೆ, ಅಥವಾ ನಿಮ್ಮ ಮನಸ್ಸು ಉದ್ವಿಗ್ನತನವಾಗಿ ನಡ್ಕೊಳ್ಳುವಂಥದ್ದು, ಅಥವಾ ಮನಸ್ಸಿಗೆ ಬೇಡವಾಗಿರ್ತಕ್ಕಂಥ ವಿಚಾರಗಳನ್ನೇ ತಲೆಗೆ ತಂದುಕೊಳ್ಳೋದು. ಆದರೆ ಇವತ್ತು ತಾಯಿ ರಾಜರಾಜೇಶ್ವರಿಯನ್ನು, ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ, ಅಥವಾ ಗೌರಿಯ ಆರಾಧನೆ ಮಾಡೋದ್ರಿಂದ, ಅಥವಾ ಗ್ರಾಮದೇವತೆಯ ದರ್ಶನ ಮಾಡೋದ್ರಿಂದ ಒಂದಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರನ್ನು, ಅವರಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಸಿಂಹರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ವ್ಯಾಪಾರ, ವ್ಯವಹಾರ, ವೃತ್ತಿಧರ್ಮ ಮತ್ತು ಎಷ್ಟೋ ಹಣಕಾಸಿನ ವಿಚಾರ, ಜೊತೆಗೆ ಏನಾದರೂ ಒಂದಿಷ್ಟು ಕೊಡ್ತೀನಿ ಅಂತಲೋ ಅಥವಾ ಕೊಟ್ಟಿದ್ದೀನಿ ಅಂತಲೋ ಅಥವಾ ಯಾವುದೋ ಒಂದು ವ್ಯವಹಾರದಲ್ಲಿ ಕಾಗದ ಪತ್ರಗಳಿಗೆ ಸರಿಯಾದ ಕ್ರಮವನ್ನು ಅನುಸರಿಸದಿರ ಒಂದಷ್ಟು ತೊಂದರೆಗಳನ್ನು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗುತ್ತೆ. ಹಾಗೆ ಒಂದಷ್ಟು ಜನಕ್ಕೆ ಅಧಿಕವಾದಂಥ ಬೆನ್ನೋವು ಅಥವಾ ತಲೆನೋವು ಬರ್ತಕ್ಕಂಥದ್ದು, ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಿರೋ ಒಂದಷ್ಟು ಸಮಸ್ಯೆಗಳಿಗೆ ಈಡಾಗುವಂಥ ಪರಿಸ್ಥಿತಿ ಎದುರಾಗೋದು, ಇದೆಲ್ಲವೂ ನಡೆಯುತ್ತೆ. ಆದರೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 2:20 4:15 ಮಧ್ಯದಲ್ಲಿ ಒಂದು ಅದ್ಭುತವಾದಂಥ ಕಾಲ. ನಿಮ್ಮ ಚಿಂತನೆಗೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ. ಹಾಗಾಗಿ ಇವತ್ತು ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿ ದುರ್ಗೆಯನ್ನು ಅಥವಾ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅದ್ಭುತವಾದ ಫಲ ಸಿಗಬೇಕಾದರೆ ಸಾಧ್ಯವಾದರೆ ಇವತ್ತು ರಾಹುಕಾಲದಲ್ಲಿ, ಮಂಗಳವಾರ ಮಾಧ್ಯಾಹ್ನಿಕ ರಾಹುಕಾಲದಲ್ಲಿ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಇವತ್ತು ಹಣಕಾಸಿನ ಬಗ್ಗೆ, ವ್ಯವಹಾರಗಳ ಬಗ್ಗೆ, ಕೆಲಸ ಕಾರ್ಯಗಳ ಬಗ್ಗೆ ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ಮನಸ್ಸು ಚಂಚಲತೆ ಆಯಿಂದ ಇರುತ್ತೆ. ಇವತ್ತು ತಾವು ಅಂದುಕೊಂಡಷ್ಟು ಲಾಭವಲ್ಲ, ಅಥವಾ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡ್ರೂ ಮಾಡಲಿಕ್ಕಾಗದಂಥ ರೀತಿಯಲ್ಲಿ ಇರ್ತೀರಿ. ಇವತ್ತು ನಿಮ್ಮ ವ್ಯವಹಾರಗಳಲ್ಲಿ ಒಂದಷ್ಟು ಬದಲಾವಣೆ ಬರಬೇಕು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಯಶಸ್ಸಿರಬೇಕು. ಹಾಗೆ ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಇವತ್ತು ನೀವು ಮಾಡೋ ಕೆಲಸದಲ್ಲಿ ಒಂದು ಬದಲಾವಣೆ, ಹೆಚ್ಚಿನ ಯಶಸ್ಸು ಸಿಗಬೇಕಾದ್ರೆ ನೀವು ಮೊದಲು ಮಾಡಬೇಕಾದ್ದು, ಬೆಳಗ್ಗೆ ಮನೆಯಿಂದ ಆಚೆ ಬರಬೇಕಾದ್ರೆ ಮೊದಲು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯ ನಮಸ್ಕಾರ ಮಾಡಿ, ಜೊತೆಗೆ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಹಾಗೆ ಏನೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯೆವರೆಗೂ, ಅಂದರೆ ಸೂರ್ಯಾಸ್ತಮಾಗಿ ಚಂದ್ರ ಉದಯಿಸುವವರೆಗೂ ನಿಮ್ಮ ಚಿಂತನೆಗಳೇನಿದೆಯೋ ಅದನ್ನು ಒಂದಷ್ಟು ಗೌಪ್ಯತೆ ಕಾಪಾಡಿ. ಕೆಲಸ ಆಗೋದಕ್ಕೆ ಮುನ್ನ, ಕೆಲಸ ಮಾಡೋದಕ್ಕೂ ಮುನ್ನ 4 ಜನಕ್ಕೆ ವಿಚಾರ ಗೊತ್ತಾಗುವಂಥ ರೀತಿ ನೀವು ನಡ್ಕೊಂಡ್ಬಿಟ್ರೆ ಆ ರಹಸ್ಯಗಳು ಎಲ್ಲವೂ ಬಯಲಾಗುತ್ತೆ. ಇಲ್ಲದ ತೊಂದರೆ ತಾಪತ್ರೆಗಳಿಗೆ ನೀವು ಸಿಲುಕೋಬೇಕಾಗತ್ತೆ. ಆದಷ್ಟು ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗುತ್ತೆ ನಿಜ, ಆದರೂ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ. ಭೂಮಿಯಿಂದ ಸಂಬಂಧಪಟ್ಟ ಲಾಭ ಇದೆ. ಮಾಡುವಂಥ ಕೆಲಸದಲ್ಲಿ ಒಳ್ಳೆಯ ಯಶಸ್ಸಿದೆ. ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಿ ಮನಸ್ಸಿಗಿಷ್ಟು ಶಾಂತಿ, ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ಳುವಂಥ ರೀತಿಯಲ್ಲಿರುತ್ತೆ. ಇವತ್ತು ನೀವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನಿಮ್ಮ ಕೈಯಿಂದ ದಾನ ಧರ್ಮಾದಿಗಳನ್ನು ಮಾಡ್ತಕ್ಕಂಥದ್ದು, ನ್ಯಾಯವಾಗಿ ಸನ್ಮಾರ್ಗದಲ್ಲಿ ನಡೀತಕ್ಕಂಥದ್ದು, ಒಳ್ಳೆಯ ಒಂದು ಪರಮ ಪವಿತ್ರವಾದ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ಹೆಸರು ಬೇಳೆ ಮತ್ತು ಬೆಲ್ಲ
ಹೆಸರುಬೇಳೆ ಮತ್ತು ಬೆಲ್ಲವನ್ನು ಒಂದು ದೇವಿ ಆಲಯಕ್ಕೋ ವಿಷ್ಣು ಆಲಯಕ್ಕೋ ಶಿವಮಂದಿರಕ್ಕೋ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಇರ್ತಕ್ಕಂಥ ಕರ್ಮಫಲಗಳು ದೂರ ಆಗುತ್ತೆ. ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ಖಂಡಿತ ನೀವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಸರ್ ಗುರುಜಿ ಓ, ನಮಸ್ತೆ. ನಮಸ್ತೆ ಅಮ್ಮ. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಮೈಸೂರಿಂದ ಕರೆ ಮಾಡ್ತೀನಿ. ಮೈಸೂರಿಂದ. ಅಮ್ಮ, ತಮ್ಮ ಹೆಸರು? ಕವಿತಾ ಸರ್. ಕವಿತಾ ಅಂತ ಹೇಳಿ. ಗುರುಜಿ ನಾ 2 ಸರಿ ಆಶ್ರಮಕ್ಕೂ ಬಂದಿದ್ದೀನಿ. ಹೌದಾ? ಬಹಳ ಸಂತೋಷ. ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ ಅಮ್ಮ. ಸರಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಅಣ್ಣನ ಮಗನ್ಗೆ ತೊಳ್ದ ಮೇಲೆ ಗುಳ್ಳೆ ಬಂದ್ಬಿಟ್ಟೈತೆ ಗುರುಜಿ. ಅದು ಅಡ್ಮಿಟ್ ಮಾಡಿದಾರೆ. ಇವಾಗ ಏನು ಹೇಳ್ತಿಲ್ಲ, ಹೊಟ್ಟೆ ಊಟ ಕಳುತ್ತೆ. 2 ತಿಂಗಳಾಗೈತೆ ಊಟ ಮಾಡಿ ಅವರು. ಅಯ್ಯೋ. ಅದಕ್ಕೆ ನಿಮ್ಗೆ ಫೋನ್ ಮಾಡಿ ಮಾತಾಡಲ್ಲ ಏನು ಅವನ ಬಗ್ಗೆ ಅಂತ ಕೇಳಿ. ಆದರೆ ವ್ಯಕ್ತಿ ನಾನು ಮಾತಾಡಬೇಕಲ್ಲಮ್ಮ. ಆತನ ಸ್ವರತರಂಗವನ್ನು ಆಲಿಸಿದ್ರೆ ಅಥವಾ ಅವನ ಕಣ್ಣೆರೆಕೆ ಫೋಟೋ ಇದ್ದರೆ ಏನು ಸಮಸ್ಯೆ ಇದೆ? ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ ಗುರುಜಿ ಅವನು. 2 ತಿಂಗಳಿಂದ ಊಟ ಇಲ್ವಾ? 2 ತಿಂಗಳಿಂದ ಊಟ ಮಾಡಿಲ್ಲ ಗುರುಜಿ. ಅವನು ಬರೀ ಎಳ್ನೀರು ಜ್ಯೂಸ್ ಅಷ್ಟೇನೆ ಗುರುಜಿ. ಏನು ಮಾಡ್ತಿದ್ದ ಆತ? ಅವನು ಓದ್ತಾ ಇದ್ದಾನೆ ಗುರುಜಿ, ಇವಾಗ SLC. ಓ, ಇನ್ನೂ ಚಿಕ್ಕ ಹುಡುಗ. ಚಿಕ್ಕ ಹುಡುಗನೇ ಗುರುಜಿ. ಕರಳ ಮೇಲೆ ಗುಳ್ಳೆ ಆಗಿದೆ ಅಂದರೆ ಹೊಟ್ಟೆ ನೋವು ಜಾಸ್ತಿ ಇರುತ್ತಾ ಅಥವಾ ಏನು ಸಮಸ್ಯೆ? ಹೊಟ್ಟೆ ನೋವು ಏನ್ ತಿಂದು ಹೊಟ್ಟೆ ನೋವು ಬರುತ್ತೆ, ಅದರಿಂದನೇ ಊಟ ಬಿಟ್ಬಿಟ್ಟಿದ್ದಾನೆ ಗುರುಜಿ ಅವನು. ಡಾಕ್ಟರ್ ಏನು ಹೇಳ್ತಿದ್ದಾರಮ್ಮ? ಅದೇ ನಿನ್ನೆಲ್ಲ ನೀರ್ ತೆಗ್ದಿದಾರೆ ಅಂತ, ಹೊಟ್ಟೆ ನೀರ್ ತುಂಬಿಟ್ಟೈತೆ ಅನ್ಬಿಟ್ಟು ನೀರೆಲ್ಲ ತೆಗ್ದಿದಾರಂತೆ. ಹಲೋ, ಒಂದು ಕೆಲಸ ಮಾಡಿ ತಾಯಿ, ಆದಷ್ಟು ಬೇಗ ಆತನೊಂದು ಫೋಟೋ ಕಳಿಸ್ಕೊಡಿಮ್ಮ. ಆತಂದು ಇತ್ತೀಚೆಗೆ ತೆಗೆದಿರ್ತಕ್ಕಂಥ ಕಣ್ಣೆರೆಕೆ ಸ್ಪಷ್ಟ ಕಾಣುವಂಥದ್ದು ಒಂದು ಫೋಟೋ ಕಳಿಸಿ. ಅಥವಾ ಸಾಧ್ಯವಾದರೆ, ಅಂದರೆ ಇಲ್ಲಿ ಕಷ್ಟವೇ ಆಗುತ್ತೆ, ಅವನು ಹಾಸ್ಪಿಟ್ಲಲ್ಲಿ ಇರೋದ್ರಿಂದ ಸರಿಯಾದ ಸಮಯಕ್ಕೆ ನೀವು ಹೋಗಿ ಅಲ್ಲ ಅವ್ರ ಹತ್ರ ನಂಗೆ ಫೋನ್ ಮಾಡಿಸೋದು ಎಲ್ಲ ಕಷ್ಟವೇ ಆಗುತ್ತೆ. ಒಂದು ಫೋಟೋ ಅಂತೂ ನೀವು ಕಳಿಸ್ಕೊಡ್ಬೋದು, ಆದಷ್ಟು ಬೇಗ ಫೋನ್ ಮಾಡ್ತೀನಿ ಗುರುಜಿ ಹೋಗ್ಬೇಕಾದ್ರೆ. ಮಾಡಿಸ್ಬೋದು. ಎಲ್ಲಿಮ್ಮ ಸಮಯ ಹೋಗುತ್ತಲ್ಲ, ಇನ್ನಿರೋ ಸ್ವಲ್ಪ ಸಮಯದಲ್ಲಿ ನೀವು ಎಷ್ಟೊತ್ತು ಮಾಡಿಸ್ಲಿಕ್ಕಾಗತ್ತೆ, ಯಾವ ಮಾಡ್ಸಕ್ಕಾಗತ್ತೆ? ಅಥವಾ ನಾಳೆ ಟ್ರೈ ಮಾಡಿ. ಆಪರೇಷನ್ ಆಗಿದೆ ಗುರುಜಿ. ಮೊದ್ಲೊಂದ್ಸರಿ ಅಪೆಂಡಿಕ್ಸ್ ಆಪರೇಷನ್ ಆಗಿದೆ, ಅರಣಿ ಆಪರೇಷನ್ ಆಗಿದೆ. ಅವ್ನಿಗೆ ಇವಾಗ್ಲೂ ಬರೀ ಹಾಸ್ಪಿಟ್ಲು ಅಂತ ಬರೀ. ನಕ್ಷತ್ರ ಏನಮ್ಮ? ಯಾವ್ದು ಜನ್ಮ ನಕ್ಷತ್ರ ಆತಂದು? ಜನ್ಮ ಅದೇ ಮಹೇಂದ್ರ ಅಂತ ಗುರುಜಿ. ಮಹೇಂದ್ರ ಮಖ ನಕ್ಷತ್ರ, ಸಿಂಹರಾಶಿ. ಹಂಗಲ್ಲಮ್ಮ, 12/12 ನಾನು ಹೇಳೋದು 2008 ಗುರುಜಿ ಅಂತ. ತಾಯಿ, ನಾನು ಹೇಳಿದ್ ಕೇಳಿಸ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಹೇಳಿದ್ರೆ ನನಗೆ ಆ ಡೇಟ್ ಪಂಚಾಂಗ ಅಥವಾ ಇಲ್ಲಿ ಕಂಪ್ಯೂಟರ್ ಸಿಸ್ಟಮ್ ಯಾವುದೂ ಅಲ್ಲ. ಆತನ ಸ್ವರತರಂಗ ಅಥವಾ ಕಣ್ಣೆರೇಖೆ ಎರಡರಲ್ಲೇ ನಾವು ನೋಡುವಂಥದ್ದು ಇರುತ್ತೆ. ಹಾಗಾಗಿ ಒಂದು ಆತನ ಕಣ್ಣೆರೇಖೆ ಅಥವಾ ಆತನ ಸ್ವರತರಂಗ. ಒಂದು ಕೆಲಸ ಮಾಡಿ, ನಾಳೆ ಬೆಳಿಗ್ಗೆ ಹಾಸ್ಪಿಟ್ಲಲ್ಲಿದ್ದು ಇದೇ ಸಮಯಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಪಟ್ಟು ನೋಡಿ. ಅಕಸ್ಮಾತ್ ನಿಮ್ಮ ಅದೃಷ್ಟ ಬಲ ಸಿಕ್ಕಿದ್ರೆ ನಾನು ಖಂಡಿತ ನಾನು ಮಾತಾಡಿ ಅವ್ನ ಸಮಸ್ಯೆ ಏನಿದೆ ಅದಕ್ಕೊಂದು ಪರಿಹಾರ ಏನು ಮಾಡ್ಬೋದು ನಾನು ತಿಳಿಸ್ತೇನೆ. ಒಳ್ಳೇದಾಗ್ಲಿಮ್ಮ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ. ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಊರ್ಬೇಡ ಗುರುಜಿ. ಹೆಸರು ರೇಷ್ಮಾ ಅಂತ. ಆಯ್ತು, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ತಾಯಿ ಬಗ್ಗೆ ಕೇಳಬೇಕಿತ್ತು. ಹೇಳಮ್ಮ, ಮಾತಾಡು ತಾಯಿ. ಹಲೋ ಗುರುಜಿ. ಹೇಳಮ್ಮ, ಮಾತಾಡು ಮಗು. ನಮ್ಮ ತಾಯಿಗೆ ಆಗ್ಲಿಲ್ಲ, ಆರಾಮಿರೋದಿಲ್ರಿ. ಇರೋದು ಒಬ್ಬ ತಮ್ಮ ಮರಿ ಆಸ ಕುಡಿತಾನ್ರಿ ಬರೇ. ಆಮೇಲೆ ಒಟ್ಟ ಮಾತು ಕೇಳಂಗಿಲ್ಲ ಗುರುಜಿ. ಏನ್ ಮಾಡ್ತಾನತ್ತ? ಏನಿಲ್ಲ, ಕೂಲಿ ಕೆಲಸ ಮಾಡ್ತಾನೆ. ಏನು ಓದಿಲ್ವಾ? SLC ಮುಗಿದಿದೆ ಗುರುಜಿ. ಮತ್ತು SLC ಮುಗಿದ್ಮೇಲೆ ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮತ್ತು ಅವ್ನ ಜೀವನಕ್ಕೆ ಬೇಕಾದಂಥ ವಿದ್ಯಾಭ್ಯಾಸ ಆದಮೇಲೆ ಕನಿಷ್ಠ ಪಕ್ಷ ಯಾವ್ದಾದ್ರು ಒಳ್ಳೆ ಕೆಲಸ ಅಂತ ನೋಡ್ಕೋಬೇಕಲ್ವಾ? ಅಪ್ಪ ಏನು ಮಾಡ್ತಿದ್ರಮ್ಮ? ಅಪ್ಪ ತೀರ್ಕೊಂಡಾರ ಗುರುಜಿ. ಈಗ 4 ವರ್ಷ ಆತ್ರಿ. ಈಗ ಮನೆ ನಡೆಯೋದು ಯಾರಿಂದ? ಮನೆ ಹಂಗ ತಾಯಿಯಿಂದನ ರೀ. ಹೊಲ ಐತ್ರಿ, ಮನೆ ಎಲ್ಲ ಐತ್ರಿ. ಆದರೂ ಹೊಲ ಇದ್ದರೆ ಹೊಲದಲ್ಲಿ ಡೈಲಿ ದುಡ್ಡು ಎಲ್ಲಿ ಬರುತ್ತಮ್ಮ? ಹಾಕಿರ್ತಕ್ಕಂಥ ಬೆಳೆ ಕೈಗೆ ಬರಬೇಕು, ಅದು 4 ಕಾಸು ಸಿಗಬೇಕು. ಅದರಲ್ಲಿ ಪುಣ್ಯಾತ್ಮ ಇವನು ಕುಡಿಯೋದು ಬೇರೆ ಕಲ್ತುಬಿಟ್ಟಿದ್ದಾನೆ ಅಭ್ಯಾಸ ಅಂದರೆ. ಇನ್ನು ಮನೆಗಿಟ್ಟಿರೋ ದವಸ ಧಾನ್ಯಗಳು ಸಮೇತ ಆಚೆ ಕಳಿಸ್ಬಿಡ್ತಾ ಇರ್ತಾನೆ. ಆದಷ್ಟು ಅವನ್ನ ಫಸ್ಟ್ ಸರಿ ಮಾಡಬೇಕು. ಅವನ್ನ ಸರಿ ಮಾಡಿ ಅವನೊಂದು ಒಳ್ಳೆ ಕಷ್ಟ ಸುಖ ಅರ್ಥ ಮಾಡಿಕೊಂಡು ನನ್ನ ಸಂಸಾರ ಹೀಗಾಗಬಾರ್ದು, ನನ್ನ ಮನೆತನ ಚೆನ್ನಾಗಿರಬೇಕು ಅಂತ ಅವನು ಸ್ವಲ್ಪ ಶ್ರಮಿಸಿದ್ರೆ ಆಗ ಭೂಮಿಯಲ್ಲಿ ಬರ್ತಕ್ಕಂಥ ಬೆಳೆನೂ ಸ್ವಲ್ಪ ತೂಕವಾಗಿ ಕೈ ಸಿಗುತ್ತೆ. ಕಷ್ಟಪಟ್ಟು 6 ತಿಂಗಳು 3 ತಿಂಗಳಿಗೂ ಒಂದೊಂದು ಬೆಳೆ ತೊಗೊಂಡು
ಆ ಬೆಳೆನಲ್ಲೂ ನೀವು ನಂಬಿರೋ ಅಷ್ಟು ಕೈ ಬಂದರೆ ಸಂತೋಷ. ಅದು ಬೆಳೆ ಬೆಳೆದಾದ್ಮೇಲೆ ಬೆಲೆ ಇಲ್ಲ ಅಂದರೆ ಅಲ್ಲೂ ಲಾಸ್ ಆಗಿಬಿಡ್ತೀರಿ. ಹ್ಞೂನ್ರಿ. ಆದರೆ ಇದು ಬರೀ ನೋವಲ್ಲೇ ಜೀವನ ಆಗಿಬಿಡುತ್ತೆ. ನೋಡಮ್ಮ, ನಾನೊಂದು ಮಾತು ಹೇಳ್ತೀನಿ. ನಮ್ಮ ಅವನ್ನ ತಂದೆ ತೀರ್ಕೊಂಡಿಗಿಂದ ಹಿಂಗಾಗಕತ್ತದ್ರಿ ಗುರುಜಿ. ಇಲ್ಲಮ್ಮ, ನಾನೊಂದು ಮಾತು ಹೇಳ್ತೀನಿ ಕೇಳು. ಯಾವತ್ತೂ ಅಷ್ಟೇ ಮನೆಗಿರುವಂಥ ದೀಪ ಯಾವತ್ತೂ ಆ ದೀಪ ನಂದ ದೀಪ ಅದು ಆರಬಾರ್ದು. ಆದರೆ ಪರಿಸ್ಥಿತಿ, ಕಾಲ, ವಿಧಿಲಿಖಿತ ಯಾರೂ ತಪ್ಸೋಕ್ಕಾಗೋದಿಲ್ಲ. ಆದರೆ ನಿಮ್ಮ ತಮ್ಮನ್ನು ಕೂಡಿಸಿ ಅವನಿಗೆ ಸರಿಯಾದಂಥ ರೀತಿ ಕ್ರಮಬದ್ಧವಾದಂಥ ಒಂದಿಷ್ಟು ಪಾಠ ಹೇಳಬೇಕು. ಜೀವನ ಅಂದರೆ ಅದಲ್ಲಪ್ಪ, ಇದು ಜೀವನ, ಹೀಗೆ ಬರಬೇಕು, ಈ ಥರ ಇರಬೇಕು ಅಂತೇಳಿ ಸರಿಯಾದವ್ರನ್ನ ಆತನಿಗೆ ಒಂದು ಸ್ವಲ್ಪ ಮಾರ್ಗದರ್ಶನ ಕೊಟ್ಟು ಅವನ ಸರಿದಾರಿಗೆ ಕರ್ಕೊಂಬನ್ನಿಮ್ಮ. ಆದಷ್ಟು ನಿಮ್ಮ ಸಂಸಾರ ಸರಿ ಹೋಗುತ್ತೆ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ತಕ್ಕಂತಹ ಯೋಗಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರಿತು ಸರಿಯಾದಂಥ ಸನ್ಮಾರ್ಗದಲ್ಲಿ ನಡೆಯುವಂತಹ ಯೋಗಫಲ ನಿಮ್ಮದಾದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಇದರ ಜೊತೆಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರದುಂಡಾಯುಧೇಮಹೇ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡ್ತಾ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಸಮಾಧಾನ ಬೇಕು. ಸಮಾಧಾನವಾಗಿದ್ದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಾಗೆ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ತಂದುಕೊಳ್ಬೇಕೆಂಬತಕ್ಕಂಥ ಚಿಂತನೆ ಇವತ್ತು ಧನುರಾಶಿಯವರಿದೆ. ಅದಕ್ಕಾಗಿ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಸಾಧ್ಯವಾದಷ್ಟು ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಸಣ್ಣ ಮಕ್ಕಳಿಗೋ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೋ ಅಥವಾ ಪಶುಪಕ್ಷಿ ಪ್ರಾಣಿಗಳಿಗೋ ಒಂದಷ್ಟು ಆಹಾರವನ್ನು ಉಣಬಡಿಸೋದ್ರಿಂದ ಧನುರಾಶಿಯವರಿಗೆ ಮತ್ತಷ್ಟು ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡ್ತಾ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ದುರ್ಗಾ ದೀಪ ನಮಸ್ಕಾರ ಮಾಡ್ತಕ್ಕಂಥದ್ದು, ಓಂ ದುಂ ದುರ್ಗಾಯೇ ನಮಃ ಎಂಬತಕ್ಕಂತಹ ದುರ್ಗಾದೇವಿ ಆರಾಧನೆ ಮಾಡ್ತಾ, ಅದರಲ್ಲೂ ಇವತ್ತು ರಾಹುಕಾಲದಲ್ಲಿ ಕೆಂಪು ವಸ್ತ್ರ, ಕೆಂಪು ಹೂವು, ಕೆಂಪು ಗಂಧ ಅಥವಾ ಕೆಂಪು ಬಣ್ಣದ ದಾರ ಇಂತಹದ್ದನ್ನು ಒಂದು ದೇವಿಯ ಸಾನ್ನಿಧ್ಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡಿ. ಅದೇ ಸಮಯದಲ್ಲಿ ಅಂದರೆ ಈ ದಿನ ರಾಹುಕಾಲದಲ್ಲಿ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಅಥವಾ ಮಧು ಅಂದರೆ ಜೇನುತುಪ್ಪವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿಯಲ್ಲಿರ್ತಕ್ಕಂಥವರು ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ ಬೇಡ. ಹಾಗೆ ಗುರು ಹಿರಿಯರ ಮಾತನ್ನು ಯಾವತ್ತೂ ತಿರಸ್ಕರಿಸ್ತಕ್ಕಂಥದ್ದಾಗಲಿ ಅಥವಾ ಅವ್ರನ್ನ ದೂಷಣೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಹಿರಿಯರ ಮಾತನ್ನು ನೀವು ಲೆಕ್ಕಿಸದಿರ ಮುಂದೆ ನಡೆದಿದ್ದೇ ಆದರೂ ಸಮಸ್ಯೆ ಎಂಬತಕ್ಕಂಥದ್ದು ಖಂಡಿತ ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಒಂದಷ್ಟು ಜೋಪಾನವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣುವಂಥದ್ದಾಗುತ್ತೆ. ಒಳ್ಳೆ ಫಲಾಫಲಗಳು ನಿಮಗೆ ಸಿಗಬೇಕಾದರೂ ತಾಯಿ ಶಂಕರಿಯನ್ನು ಅಥವಾ ವಿಶೇಷವಾದಂಥ ದುರ್ಗೆಯನ್ನು ಅಥವಾ ಗ್ರಾಮದೇವತೆಯನ್ನು ಪ್ರಾರ್ಥನೆ ಮಾಡೋದು ಮಕರ ರಾಶಿಯವರಿಗೆ ಸಾಕಷ್ಟು ಶ್ರೇಯಸ್ಸುಂಟಾಗ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ. ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರ ಮತ್ತು ವೃತ್ತಿ ಧರ್ಮದ ಅಭಿವೃದ್ಧಿ, ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ನೆಮ್ಮದಿ, ಹಾಗೆ ಮಾಡುವಂಥ ಕೆಲಸದಲ್ಲಿ ಒಂದಷ್ಟು ಅಭಿವೃದ್ಧಿ. ಏನೇ ಆದರೂ ಗುರು ಶನೇಶ್ವರರ ಅನುಗ್ರಹದಿಂದ ಮಾತ್ರ ಇದೆಲ್ಲವೂ ಸಾಧ್ಯ. ಹಾಗಾಗಿ ಪ್ರತಿನಿತ್ಯ ಸಾಧ್ಯವಾದಷ್ಟು ಶನಿ ಮಂತ್ರವನ್ನು ಜಪ ಮಾಡಿ. ಶನಿ ಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು, ದೇವಿಯ ಆಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು, ಗುರು ಹಿರಿಯರಲ್ಲಿ ಸಾಧ್ಯವಾದಷ್ಟು ನಮ್ರತೆಯಿಂದ ನಡ್ಕೊಳ್ತಕ್ಕಂಥದ್ದು. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಮೊದಲು ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮನೆ ದೇವರ ಪ್ರಾರ್ಥನೆ ಮಾಡಿ ಅಶ್ವತ್ಥ ನಮಸ್ಕಾರ ಮಾಡೋದ್ರಿಂದ ಅಥವಾ ಗಿಡಮರಗಳ ಸಾನ್ನಿಧ್ಯದಲ್ಲಿ ಅಲ್ಲಿ ದೇವಿಯ ಆರಾಧನೆ ಮಾಡೋದ್ರಿಂದ ಅಥವಾ ಯಾರಾದರೂ ಹೇಳ್ಕೊಡ್ತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ನಿತ್ಯ ನಿರಂತರ ಪಠನೆ ಮಾಡೋದ್ರಿಂದ ಖಂಡಿತ ಹೆಚ್ಚಿನ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಮನೆಯಿಂದ ಆಚೆ ಬರುವಾಗ ಒಂದು ಚಿಟಿಕೆ ಗೋಧಿ, ಒಂದು ಚಿಟಿಕೆ ಬೆಲ್ಲ, ಒಂದು ಚಿಟಿಕೆ ಅಷ್ಟು ಉದ್ದು, ಬೆಲ್ಲ, ಗೋಧಿ, ಉದ್ದು ಈ 3 ಧಾನ್ಯವನ್ನು 3 ಪದಾರ್ಥವನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ತುಂಬ ಅದೃಷ್ಟದ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರದ್ದು ಅಥವಾ ಮಾತಾಡುವಂಥ ಮಾತು ಅಥವಾ ಯಾವುದೇ ಒಂದು ಮಾತು ಸಹಿತ ಅರ್ಥಾರ್ಥ ಸಂಬಂಧ ಇಲ್ಲದಂಥ ರೀತಿ ಮಾತಾಡ್ತಕ್ಕಂಥದ್ದು ಸಮಂಜಸ ಅಲ್ಲ. ತಾಳ್ಮೆ, ಸಮಾಧಾನ ಬೇಕು. ಹಾಗೆ ಭಗವಂತ ಕೊಡಬೇಕು ಅಂದ್ಕೊಂಡ್ರೆ ಎಲ್ಲವನ್ನೂ ಕೊಡ್ತಾನೆ. ಹಾಗೆ ದೇವ್ರು ಕೊಟ್ಟರೆ ಕೊನೆ ತನಕ, ಮನುಷ್ಯ ಕೊಟ್ಟರೆ ಮನೆ ತನಕ. ಆದರೆ ನಾವು ಆಸೆ ಪಡ್ತಾ ಇರ್ತಕ್ಕಂಥದ್ದು, ನಮ್ಮ ಮನಸ್ಸಲ್ಲಿರುವಂಥ ಆಸೆ ಆಕಾಂಕ್ಷೆ ಹೇಗಿದೆಪ್ಪ ಅಂದರೆ ಆ ಕ್ಷಣ ಸುಖದ ಬಗ್ಗೆ ಮಾತ್ರ ಚಿಂತನೆ ಮಾಡ್ತಾ ಇದ್ದೀವಿ ವಿನಃ ನಮ್ಮ ಜೀವನಕ್ಕೆ ಒಂದು ಅರ್ಥಪೂರ್ಣವಾದಂಥ ಮೌಲ್ಯಗಳು ಸಿಗಲಿ ಎಂಬತಕ್ಕಂಥ ಚಿಂತನೆ ಅಲ್ಲ. ಹಾಗಾಗಿ ಇವತ್ತಿನ ನಿಮ್ಮ ಚಿಂತನೆಯನ್ನು ಸರಿಯಾದ ಆಲೋಚನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಂದಷ್ಟು ಜನ ಹೆಣ್ಣುಮಕ್ಕಳು ಮಾತ್ರ ಅರ್ಧ ತಲೆನೋವು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಅಥವಾ ಕಿಬ್ಬೊಟ್ಟೆ ನೋವು ಬರ್ತಕ್ಕಂಥದ್ದು ಇದೆಲ್ಲ ಆಗ್ಬೋದು. ಆದರೆ
ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ, ದುರ್ಗಾ ದೀಪ ನಮಸ್ಕಾರ ಮಾಡೋದ್ರಿಂದ, ರಾಹುಕಾಲದಲ್ಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದಮುಟ್ಟಿ ನಮಸ್ಕಾರ ಮಾಡೋದ್ರಿಂದಲೂ ಸಾಕಷ್ಟು ಅದೃಷ್ಟದ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ ಸರ್, ಚೆನ್ನಾಗಿದ್ದೀನಿ ಸರ್. ಹಾಂ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಕಲಬುರಗಿನಿಂದ ಕರೆ ಮಾಡ್ತಾ ಇರೋದು. ಸಂತೋಷ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ರಂಜಿತಾ. ಆಯ್ತು, ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿತಾಯಿ. ಹಲೋ 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 ಗುರುಜಿ. ಹಾಂ, ಹೇಳು ಮಗು. ಗುರುಜಿ, ಕೋಟಿ ಕೋಟಿ ವಂದನೆಗಳು ಗುರುಜಿ ನಿಮಗೆ. ಒಳ್ಳೆಯದಾಗಲಿಮ್ಮ, ಹೇಳು ಮಗು. ಗುರುಜಿ, ನನಗೆ ಮದುವೆ ಬಗ್ಗೆ ಕೇಳ್ಬೋದಿತ್ತು. ಅದು ಒಂದು ಸಾತಿ ಗುರುಜಿ ಬೇವಿನ ಗಿಡಕ್ಕೆ 11 ದಿನ ಪೂಜೆ ಮಾಡಂದಿದ್ರಿ. ಬೆಳಗ್ಗೆ ಸಾಯಂಕಾಲ ದೀಪ ಹಚ್ಚಿ 3 ಸುತ್ತು ದಾರ ಸುತ್ತಿ ಅಂತ ಹೇಳಿ ಪೂಜೆ ಮಾಡಂದಿದ್ರಿ ಗುರುಜಿ. ಮಾಡಿದೀನಿ ಗುರುಜಿ ನಾನು. ಆದ್ರೂ ಇನ್ನು ಮದ್ವೆ ಬಗ್ಗೆ ಏನು ಆಗ್ತಾ ಇಲ್ಲ ಗುರುಜಿ. ಏನ್ ಒಳಗಾಗುತ್ತೋ ಹೊರಗಾಗುತ್ತೋ ಗುರುಜಿ ನಮ್ದು. ಆಗುತ್ತೆ, ಅದೇ ಶೀಘ್ರದಲ್ಲಿ ಆಗುತ್ತೆ. ಈಗಾಗಲೇ ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಮತ್ತು ಗುರು ಚೆನ್ನಾಗಿರ್ತಕ್ಕಂಥ ಕಾಲ ಬಂದಾಗಿದೆ. ಇನ್ನು ಭಯಪಡಬೇಡ, ಒಳ್ಳೆ ಕಡೆ ಸಂಬಂಧನೇ ಬರುತ್ತೆ ನಿನ್ನ ಸ್ವರದಲ್ಲಿ. ಹೇಳಮ್ಮ. ಎಷ್ಟು ತಿಂಗಳಲ್ಲಿ ಆಗುತ್ತೆ ಗುರುಜಿ? ಆದಷ್ಟು ಬೇಗನೆ ಆಗುತ್ತೆ ಅಂತ ಇದ್ದೀನಲ್ಲಮ್ಮ, ತುಂಬ ದೂರಕ್ಕೆ ಹೋಗುವಂಥದ್ದಲ್ಲ, ಬೇಗ ಆಗುತ್ತೆ. ಇಲ್ಲೇನಾಗುತ್ತೆ, ಜವಾಬ್ದಾರಿ ಹೊರುವಂಥವ್ರು, ಅದರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥವ್ರು ಅಥವಾ ಬಂದಿರತಕ್ಕಂಥ ಸಂಬಂಧದ ಬಗ್ಗೆ ಸರಿಯಾದ ವಿಮರ್ಶೆ ಮಾಡ್ತಕ್ಕಂಥವ್ರು ನಿಮ್ಮಲ್ಲಿ ತುಂಬ ಕಡಿಮೆ. ಹಾಗಾಗಿ ಒಂದಷ್ಟು ಜವಾಬ್ದಾರಿಗಳನ್ನು ಹೊರತಕ್ಕಂಥವ್ರು ಸರಿಯಾದ ರೀತಿ ಆಲೋಚನೆ ಮಾಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿವರೆಗೂ ನಿನ್ನ ಸ್ವರತರಂಗ ಪ್ರಕಾರ ಇಲ್ಲಿವರೆಗೂ ಸಮಸ್ಯೆಗಳಂತಕ್ಕಂಥದ್ದಿತ್ತು. ಆದರೆ ಇನ್ನು ಮುಂಬರ್ತಕ್ಕಂಥ ದಿನದಲ್ಲ, ಇನ್ನು ಅತಿ ಶೀಘ್ರದಲ್ಲಾಗುತ್ತೆ. ಬಹುಶಃ ಈ ನವೆಂಬರ್ 18ರ ಒಳಗಡೆ ಒಂದು ಒಳ್ಳೆ ಕಡೆ ಸಂಬಂಧ ಸೆಟ್ ಆಗುವಂಥ ಯೋಗ ಫಲ ನಿಂಗಿದೆ. ಯಾವುದಕ್ಕೂ ಒಂದು ಕೆಲಸ ಮಾಡು, ಮನೆ ದೇವರ ಪ್ರಾರ್ಥನೆ ಮಾಡಿ 4 ಮಂಗಳವಾರ ಆದ್ರೂ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡು. ಸುಬ್ರಹ್ಮಣ್ಯೇಶ್ವರನ ಮಂಗಳವಾರದೊತ್ತು ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀಯ. ಅದು ಇವತ್ತೇ ಪ್ರಾರಂಭ ಮಾಡು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಜೊತೆಗೆ ಸಾಕಷ್ಟು ಕರೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾನೆ ಬಂದಿದ್ದೇವೆ. ಇನ್ನು ಈಗಲೂ ಕೂಡ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ. ನಮಸ್ತೆ. ಆರಾಮಾಗಿದ್ದೀನಿ ತಾಯಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹೆಸರು ಊರು ಬೇಡ ಗುರುಜಿ. ಆಯ್ತು ತಾಯಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಆರಾಮಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಮ್ಮ, ನೀವು ಚೆನ್ನಾಗಿದ್ದೀರಾ? ಹಾ ಗುರುಜಿ, ನಾನು ಚೆನ್ನಾಗಿದ್ದೇನೆ. ಹೇಳಮ್ಮ. ನಾನು ನಿಮ್ಗೆ ಒಂದು 8 ವರ್ಷದ ಹಿಂದೆ ಫೋನ್ ಮಾಡಿದ್ದೆ ನಾನು ನಿಮ್ಗೆ. ಅವ ನೀವು ಹೇಳಿದ್ರಿ ನಿಮ್ಗೆ ಒಳ್ಳೆ ಭವಿಷ್ಯ ಇದೆ ಅಮ್ಮ, ಮುಂದೆ ಒಳ್ಳೆ ಮನೆಗೆ ಹೋಗಿ ಜೊತೆಯಾಗಿ ಜೀವನ ಮಾಡುವಂತ ಎಲ್ಲ ಲಕ್ಷಣಗಳಿದೆ ಅಂತ ಹೇಳಿದ್ರಿ. ಹಾಗೆ ಆಗಿದೆ ಸಹ. ನಂಗೆ ಒಂದು ಒಳ್ಳೆ ಗಂಡ, ಒಳ್ಳೆ ಮಗು, ಒಳ್ಳೆ ಮನೆ ಸಿಕ್ಕಿದೆ, ಆರಾಮದಲ್ಲಿದ್ದೇನೆ. ಆದರೆ ನೀವು ಕರೆ ಮಾಡಿದ್ದು 8 ವರ್ಷದ ಹಿಂದೆ. ಹೇಳಿ. 8 ವರ್ಷದ ಹಿಂದೆ ಕರೆ ಮಾಡಿದ್ರಾ? ಹೌದು ಹೌದು. ಹಾಂ ಹಾಂ, 8 ವರ್ಷ ಆದಮೇಲೆ ಪುನಃ ಈಗ ಸಿಕ್ಕಿದೆ ನಿಮ್ಮ ಫೋನ್. ಹೌದು ಗುರುಜಿ, ಹೌದು. ಹೇಳಮ್ಮ. ಒಳ್ಳೆ ಆಗಿದೆ, ನೀವು ಹೇಳಿದ ಪ್ರಕಾರ ಎಲ್ಲ ನಡೆದಿದೆ ನನ್ನ ಜೀವನದಲ್ಲಿ. ಆದ್ರೆ ಈಗ ಏನಂತಂದ್ರೆ ನಾನು ಎಲ್ಲಿ ನಾನು ಒಳ್ಳೆ ಕೆಲಸದಲ್ಲಿ ಯಾವುದೇ ರೀತಿಯಿಂದನೂ ವೀಕ್ ಇಲ್ಲ, ಎಲ್ಲ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತೇನೆ. ಎಲ್ಲೇ ಒಂದು ಈಗ ನನ್ನ ಮನೆಯಲ್ಲಿ ಸುಮ್ಮನೆ ಕುತ್ಕೊಳ್ಳೋದು ಯಾಕೆ ಅಂತ ಕೆಲಸಕ್ಕೆ ಹೋದ್ರೆ ಅಲ್ಲಿ ಜನರ ಕಿರಿಕಿರಿ ಯಾಕೆ ಗೊತ್ತಿಲ್ಲ ಗುರುಜಿ. ನಾನು ಟ್ರೈನಿಂಗ್ ಕೊಡುವಾಗ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಇರ್ತೇನೆ, ಆದ್ರೆ ಹೋಗಿ ಸ್ವಲ್ಪ ದಿನಕ್ಕೆ ನಾನಾಗಿ ಬಿಟ್ಟು ಬರುವಾಗ ಅವ್ರು ನಮ್ಗೆ ಟಾರ್ಚರ್ ಮಾಡ್ತಾರಲ್ಲ. ಯಾಕೆ ಈಗ ಆಗ್ತದೆ ಕೆಲಸದ ವಿಷಯದ? ನಾನು ಮದ್ವೆಗಿಂತ ಮುಂಚೆ ಒಳ್ಳೆ ಕೆಲಸದಲ್ಲಿದ್ದೆ ಗುರುಜಿ. ಮದ್ವೆ ಆದ್ಮೇಲೆ ಕೆಲಸ ಮಾಡಕ್ ಆಗ್ತಿಲ್ಲ ನನ್ನ ಕೈಲಿ. ವಿಷಯ ಏನಂದ್ರೆ ಮಾಡ್ಬೇಕಾ ಬೇಡ? ನಾನು ಮದ್ವೆ ನಂತರ ನನಗೀಗ ಗೃಹಿಣಿ ಆಗಿದ್ದೇನೆ, ಕೆಲಸ ಮಾಡ್ಲೇಬೇಡ, ಹೋದ್ರೆ ಇದೇ ತರ ಕಿರಿಕಿರಿ ಆಗ್ತದ ಹೇಗೆ ಅಂತ ನಿಮ್ಮನ್ನು ಕೇಳಲಿಕ್ಕೆ ಮಾಡಿದ್ ನಾನು. ಇಲ್ಲ ನೋಡಿ, ಈ ಡಿಸೆಂಬರ್ 16ರವರೆಗೂ ನಿಮ್ಮ ಸ್ವರತರಂಗ ಪ್ರಕಾರ ಡಿಸೆಂಬರ್ 16ರವರೆಗೂ ಅಷ್ಟು ಟೈಮ್ ಚೆನ್ನಾಗಿಲ್ಲ. ಅಂದರೆ ನಿಮ್ಮ ಗ್ರಹಗತಿಗಳಲ್ಲೇ ಅಷ್ಟು ಫಲಾಫಲಗಳು ಸರಿಯಲ್ಲ. ಹಾಗಾಗಿ ಪ್ರತಿನಿತ್ಯ 1-2 ರಿಂದ 3 ಗಂಟೆ ಕಾಲ ಯಾವುದಾದ್ರೂ ಒಂದು ಮಾನಸಿಕವಾದಂಥ ಒತ್ತಡ, ನಿಮಗೂ ಆ ಸಮಸ್ಯೆಗೂ ಸಂಬಂಧವೇ ಇರೋದಿಲ್ಲ. ಅಂದರೆ ಮುಂದೆ ಬರ್ತಕ್ಕಂಥ ಸಮಸ್ಯೆಗಳು ಹೆದರ್ಸ್ತಾ ಇದ್ದೀರಲ್ಲ, ಕೆಲವಷ್ಟು ವಿಚಾರಗಳಿಂದ ತಲೆಯಲ್ಲಿ ಬಂದು ಕೂತ್ಕೊಳ್ಳುತ್ತಲ್ಲ, ಅದಕ್ಕೂ ನಿಮಗೂ ಸಂಬಂಧವೇ ಇರಲ್ಲ, ಆದರೂ ಈ ನೋವು ಅನುಭವಿಸ್ತಾನೆ ಇರ್ತೀರಿ. ಇದು ಆರೋಗ್ಯದ ಮೇಲೂ ವ್ಯತ್ಯಾಸ ಬೀಳ್ತಿರುತ್ತೆ, ಮತ್ತು ಮಾನಸಿಕವಾದಂತಹ ಒತ್ತಡನೂ ಸಾಕಷ್ಟು ಇರುತ್ತೆ. ಇದಕ್ಕಾಗಿ ನಿಮಗೆ ಈ ಸಮಸ್ಯೆಗಳಂತಕ್ಕಂಥದ್ದು ಸಾಕಷ್ಟು ಆಗ್ತದೆ. ಇದು ಡಿಸೆಂಬರ್ ತನಕ ಹೀಗೆ ಇರುತ್ತೆ. ಬಹುಶಃ ಜನವರಿ 14 ಮಕರ ಸಂಕ್ರಮಣ,
ಜನವರಿ 14 ಮಕರ ಸಂಕ್ರಾಂತಿ ಆದ ನಂತರ ನಿಮ್ಮ ಸ್ವರತರಂಗ ಪ್ರಕಾರ ತುಂಬ ಬದಲಾವಣೆ ಸಿಗುತ್ತೆ. ಆದರೆ ಇದರ ಮಧ್ಯದಲ್ಲಿ ಕೆಲವು ವ್ಯವಹಾರಗಳು ನಿಮ್ಮನ್ನು ಕೈ ಕಟ್ಟ ಹಾಕೋ ಥರ ಆಗಿಬಿಡುತ್ತೆ. ಸಾಲದಕ್ಕೆ ನಿಮ್ಮ ಕೈಯಿಂದ ನಡೆಯುವಂಥ ಟ್ರಾನ್ಸಾಕ್ಷನ್ಸು, ಹಣಕಾಸಿನ ವಿಚಾರ ಅಥವಾ ನಿಮ್ಮಿಂದ ಸಹಾಯ ಪಡಿತಕ್ಕಂಥದ್ದು ಅಥವಾ ನೀವು ಯಾವುದಾದ್ರೂ ಒಂದು ವ್ಯವಹಾರ ಮಾಡ್ತಕ್ಕಂಥದ್ದು, ನಿಮ್ಮ ಕೈಯಿಂದ ದುಡ್ಡು ಕಾಸಿನ ವ್ಯಾಪಾರ ವ್ಯವಹಾರ ಮಾಡಿದ್ರೂ ಈ ಡಿಸೆಂಬರ್ 16 ಒಳಗೆ ಮತ್ತೊಂದು ಸಮಸ್ಯೆಯೂ ಎದುರಾಗಿಬಿಡುತ್ತೆ. ಆದಷ್ಟು ಜಾಗೃತರಾಗಿರಿ. ಈ ಕೊಟ್ಟು ತೆಗೆದುಕೊಳ್ಳುವಂಥ ವ್ಯವಹಾರಗಳನ್ನು ಟ್ರಾನ್ಸಾಕ್ಷನ್ಸ್ ಮಾಡುವಾಗ ಯಾವುದೇ ಆದರೂ ಸಹಿತ ನೀವೊಬ್ಬರೇ ನೇರವಾಗಿ ಮಾಡಬೇಡಿ. ನಿಮ್ಮ ಜೊತೆ ಯಾರಾದರೂ ನಿಮ್ಮ ಕುಟುಂಬದ ಸದಸ್ಯರನ್ನ ಜೊತೆಲಿ ಇಟ್ಕೊಂಡೇ ವ್ಯವಹಾರ ಮಾಡಿ. ನಿಮ್ಮಿಂದ ಕೈಯಿಂದ ತಗೊಳ್ಳೋದು ಮಾತ್ರ ಗೊತ್ತಿದೆ, ಪುನಃ ರೀಫಂಡ್ ಬರೋದಿಲ್ಲ. ಹಾಗಾಗಿ ನೀವು ತುಂಬ ಎಚ್ಚರಿಕೆ ಬೇಕು. ಸಾಲದಕ್ಕೆ ನೀವು ಮಾಡದಿರತಕ್ಕಂಥ ಕೆಲವು ತಪ್ಪು ಒಪ್ಪುಗಳಿಗೂ ತಲೆ ಬಗ್ಗಿಸ್ಬಿಡ್ತೀರಿ. ಅದರ ಮಧ್ಯದಲ್ಲಿ ನಿಮ್ಮ ಹೆಲ್ತು ಸಹಿತ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ. ಮೊದಲಿನಷ್ಟು ಆರೋಗ್ಯ ನಿಮ್ಮದಲ್ಲ. ಈಗ ಮೊದಲಿನಷ್ಟು ಹುಮ್ಮಸ್ಸು ಇರೋದಿಲ್ಲ, ಮೊದಲಿನಷ್ಟು ಹುರುಪು ಇರೋದಿಲ್ಲ. ಅದರಲ್ಲೂ ಅಧಿಕವಾದಂತಹ ರೀತಿ ಮೊಣಕಾಲು ಜೋಮ್ ಬರ್ತಕ್ಕಂಥದ್ದು, ಮೊಣಕಾಲು ನೋವು ಬರ್ತಕ್ಕಂಥದ್ದು, ಪಾದಗಳು ನೋವು ಬರ್ತಕ್ಕಂಥದ್ದು, ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾನೆ ಇರುತ್ತೆ. ಅದರಿಂದ ಸ್ವಲ್ಪ ದಿವಸ ವೆಯ್ಟ್ ಮಾಡಿ, ಆತರ ಪಡಬೇಡಿ. ಆದರೆ ಈ ಪರಿಹಾರ ಬೇಕಲ್ಲ, ಇದಕ್ಕೆ ಪರಿಹಾರ ಅಂತಕ್ಕಂಥದ್ದು ನೋಡೋದಾದರೆ ಒಂದು 9 ಬುಧವಾರ ಒಂದು ಸ್ವಲ್ಪ ಹೆಸರು ಕಾಳು, ಒಂದು ಅಚ್ಚು ಬೆಲ್ಲ ಮನೇಲಿಟ್ಟು ಪ್ರಾರ್ಥನೆ ಮಾಡಿ ವಿಷ್ಣು ದೇವಸ್ಥಾನಕ್ಕೆ ತುಳಸಿ ಸಮೇತ ತೆಗೆದುಕೊಂಡು ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಈ ಸಮಸ್ಯೆಗಳಿಂದ ಮುಕ್ತರಾಗ್ಬೋದು. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರುಗಳೇ, ಕಾರ್ಯಕ್ರಮಕ್ಕೆ ಒಬ್ಬರು ಪತ್ರವನ್ನು ಬರೆದಿದ್ದಾರೆ. ಜೊತೆಯಲ್ಲಿ ಗಣೇಶನ ಹಬ್ಬ ಇನ್ನೇನು ಅತಿ ಶೀಘ್ರದಲ್ಲೇ ಎದುರಾಗ್ತಿರೋ ಕಾರಣದಿಂದ ಗಣೇಶನ ಒಂದು ಮೂರ್ತಿಯ ಒಂದು ಚಿತ್ರಣವನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ ಗುರುಗಳೇ. ಒಳ್ಳೆಯದಾಗಲಿ. ಜೊತೆಗೆ ಅವರು ಪತ್ರದಲ್ಲಿ ಬರೆದಿದ್ದಾರೆ, ದಯವಿಟ್ಟು ಕಾಲ್ ಮಾಡಿ ಅಂತ ಹೇಳಿ ಅವ್ರಿಗೆ ಕರೆಯನ್ನು ಕೂಡ ಮಾಡಿದ್ವಿ ಗುರುಗಳೇ. ಕರೆ ಸಿದ್ಧವಾಗಿದೆ, ಬನ್ನಿ. ಓಕೆ ಓಕೆ. ಹಾಂ ಹಾಂ. ಹಲೋ ಹಲೋ ಅಮ್ಮ, ನಮಸ್ತೆ. ನಮಸ್ತೆ. ನಮಸ್ತೆ ಅಮ್ಮ. ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗಣಪತಿ ಸಿಕ್ಕಿದ್ಯಾ ಗುರುಜಿ? ನೋಡಮ್ಮ, ನನ್ನ ಕೈಲೇ ಇದೆ ಗಣಪತಿ. ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗುರುಜಿ. ಅಡ್ವಾನ್ಸ್. ಒಳ್ಳೆಯದಾಗಲಿ. ಗೌರಿ ಗಣಪತಿ ಹಬ್ಬದ ನಿಮಗೂ ಸಹಿತ ಶುಭಾಶಯಗಳನ್ನು ಹೇಳ್ತಾ, ಆದಷ್ಟು ನಿಮಗೂ ಸಹಿತ ನಮ್ಮ ಒಂದು ಸಂಸ್ಥಾನದಿಂದ ಅಂದರೆ ಮಹರ್ಷಿ ಮಂದಿರ ಜೊತೆಗೆ ಜಿ ಕನ್ನಡದ ಮಹರ್ಷಿವಾಣಿ ಕಾರ್ಯಕ್ರಮದ ಮುಖಾಂತರ ಹೆಣ್ಣುಮಕ್ಕಳಿಗೆ ಈ ಬಾಗಿನ ಕಳಿಸುವಂತಹದ್ದು, ಮಂಗಳ ದ್ರವ್ಯಗಳು ಕಳಿಸುವಂಥ ಪ್ರಕ್ರಿಯೆ ನಡೀತಾ ಇದೆ. ಅದು ನಿಮ್ಮ ಕೈಗೂ ಬಂದು ಸೇರಲಿ. ಹೇಳಮ್ಮ. ಥ್ಯಾಂಕ್ ಯು ಗುರುಜಿ. ನನ್ನ ಮದುವೆ ಬಗ್ಗೆ ಕೇಳಬೇಕಿತ್ತು. ಅಂದ್ರೆ ಈ ಮುಂಚೆ ಕಾಲ್ ಮಾಡಿದ್ದು ಶೀಘ್ರದಲ್ಲಿ ಆಗುತ್ತೆ ಅಂದಿದ್ರೆ, ಅಂದ್ರೆ ಯಾವ್ದೇ ರೀತಿ ಪ್ರಪೋಸಲ್ಸ್ ಬರ್ತಾ ಇಲ್ಲ ಇವಾಗ. ನನಗೆ ಯಾವ ತಿಂಗಳಲ್ಲಿ ಆಗ್ಬೋದು ಅಂತ ಒಂದು ಹೇಳ್ಬೋದಾಗುತ್ತೆ? ಇಲ್ಲ, ಮತ್ತೆ ನನಗೆ ಪೂಜಾ ದೋಷ ಇದೆ, ಅದು ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗೇನಾದ್ರೂ ಸಮಸ್ಯೆ ಇದೆಯಾ ಗುರುಜಿ ರಾಶಿಯಲ್ಲಿ? ಇಲ್ಲ, ಒಂದು ಅನುಷ್ಠಾನ ಅಂತೂ ಬೇಕು. ಒಂದು ಕನಿಷ್ಠ ಪಕ್ಷ 3 ಮಂಗಳವಾರ ದಿವಸ ತಲೆಗೆ ಸ್ನಾನ ಮಾಡಿಕೊಂಡು ಮಧ್ಯಾಹ್ನದವರೆಗೂ ಉಪವಾಸ ಇದ್ದು, ಮಧ್ಯಾಹ್ನ ಒಂದಿಷ್ಟು ಊಟ, ಅನ್ನಪ್ರಸಾದ ಊಟ ಮಾಡಿಕೊಂಡು ಸಂಜೆ ಒಂದು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೋ ಅಥವಾ ದೇವಿ ದೇವಸ್ಥಾನಕ್ಕೂ ಹೊರಟು ಬನ್ನಿ. ಇದು 3 ಮಂಗಳವಾರ ಮಾಡಿ. 3 ಮಂಗಳವಾರ ಆದಮೇಲೆ 4ನೇ ಮಂಗಳವಾರ ಒಂದು ಕೆಂಪು ವಸ್ತ್ರ, ಒಂದಷ್ಟು ತೊಗರಿಬೇಳೆ, ಜೊತೆಗೆ ಒಂದಷ್ಟು ಕೆಂಪು ಹೂವು, ಕೆಂಪು ಗಂಧ, ಇದಿಷ್ಟು ಸಹಿತ ಆಂಜನೇಯ ಸ್ವಾಮಿ ದೇವಸ್ಥಾನ ಕೊಟ್ಟು ನಮಸ್ಕಾರ ಮಾಡಿ. ಇದನ್ನು ಮಾಡೋ ಸಮಯದಲ್ಲಿ ಇದನ್ನು ಆದಷ್ಟು ಬೇಗ ಮಾಡ್ಕೊಳ್ಳಿ. ಈ ತಿಂಗಳಲ್ಲೇ ಇದನ್ನು ಮಾಡಿ. ಈ ಭಾದ್ರಪದ ಮಾಸ ಇದು ದೇವತೆಗಳು ಪೂಜೆ ಮಾಡಿರ್ತಕ್ಕಂಥದ್ದು, ಒಳ್ಳೆ ಚೆನ್ನಾಗಿರ್ತಕ್ಕಂಥ ಮಾಸ. ಈಗ ಮಾಡಿ. ಇದನ್ನು ಮಾಡ್ತಾ ಬರೋದು. ಹೌದಮ್ಮ, ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ. ಫಸ್ಟ್ ಒಂದು 3 ಮಂಗಳವಾರ ಮನೇಲಿ ಅನುಷ್ಠಾನ ಮಾಡಿ, 4ನೇ ಮಂಗಳವಾರ ಸುಬ್ರಹ್ಮಣ್ಯೇಶ್ವರನ ದರ್ಶನ ಮಾಡಿದ್ರು ಆಯ್ತು. ಇದನ್ನಿಷ್ಟು ನೀವು ಮಾಡಿಕೊಂಡ್ರೆ ಈ ಡಿಸೆಂಬರು ಅಥವಾ ಜನವರಿಗೆ ನಿಮಗೆ ಕಾರ್ಯಸಿದ್ಧಿ ಆಗುತ್ತೆ. ಬೇಗನೆ ಆಗುತ್ತೆ, ಅಲ್ಲಿ ತನಕನೂ ಕಾಯೋದಲ್ಲ. ಯಾಕೆಂದ್ರೆ ನಿಮ್ಮ ಸ್ವರದಲ್ಲಿ ಬಹಳ ಶಕ್ತಿ ಇದೆ. ಮಾಡಿ, ಆದಷ್ಟು ಬೇಗ ನಿಮ್ಮ ಇಷ್ಟದ ಪ್ರಕಾರನೇ ಆಗುತ್ತೆ. ಕೊಡಿಮ್ಮ. ಅವರಿಗೆ ಅಂದ್ರೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ, ಹಾಗೆ ಕೊಡಮ್ಮ. ಅಮ್ಮ ಹಲೋ 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 ಹಲೋ. ನಮಸ್ತೆ ತಾಯಿ, ಹೇಳಮ್ಮ. ಹಲೋ ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಂದು ಆರೋಗ್ಯದ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು. ಏನು ಮೊಣಕಾಲು ನೋವ್ತಾ ಇದೆಯಾ? ಏನು ಪ್ರಾಬ್ಲಮ್ ಏನಮ್ಮ? ಸ್ವರದ ಸಮಯ ಅಂದರೆ ಸ್ವರತರಂಗ ಚೆನ್ನಾಗಿದೆ, ಬಟ್ ಆಲಿಸಿ ಮಾತಾಡೋದಕ್ಕೆ ಸಮಯದ ಅಭಾವ ಆಯಿತು. ಹೌದು ಒಳ್ಳೆ. ಇಲ್ಲ, ಅದು ಸಿಗ್ನಲ್ ಸಮಸ್ಯೆ, ತಾಂತ್ರಿಕ ದೋಷ ಇರಲಿ. ಗೌರಿ ಗಣಪತಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತಾ, ಎಲ್ಲರಿಗೂ ಆದಷ್ಟು ಗೌರಿ ಭಾಗನ ಬಂದು ಸೇರುವಂಥದ್ದಾಗಲಿ. ನಮ್ಮ ಕಡೆಯಿಂದಲೂ ಕಳಿಸ್ತಾ ಇದ್ದೀವಿ. ಆಯಾ ಭಾಗದಲ್ಲಿರ್ತಕ್ಕಂಥ ನಾಯಕರು ಬಂದು ತೆಗೆದುಕೊಂಡು ಹೋಗಿ. ಒಳ್ಳೆಯದಾಗಲಿ, ಶುಭವಾಗಲಿ.